ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಮೂಲ ಅಜೆಂಡಾ ಅನೇಕ ವಿಷಯದಲ್ಲಿ ಕೂಡ ನಾವು ಗ್ರೌಂಡ್ ವರ್ಕನ್ನು ಕೂಡ ನಡೆಸ್ತಾ ಇದ್ದೀವಿ. ಗ್ರೌಂಡ್ ವರ್ಕ್ ನಡೆಸುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ರಾಜ್ಯ ರಾಜಕಾರಣ, ಕೇಂದ್ರ ರಾಜಕಾರಣ ಮತ್ತು ಈ ಫಿಲ್ಮ್ ಇಂಡಸ್ಟ್ರಿ ವಿಷಯಗಳ ಬಗ್ಗೆಗಳು ಕೂಡ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ವರ್ಕಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನರು ಮಾತನಾಡ್ತಾಯಿದ್ರು, ಸರ್ ನೀವು ರಾಜಕಾರಣ ಬಗ್ಗೆ ಮಾತಾಡ್ತೀರಿ, ಬೂತ್ ಮಟ್ಟದಿಂದ ಬರುವಂಥ ರಾಜಕಾರಣ ಬಗ್ಗೆ ಮಾತಾಡ್ತೀರಿ, ಹೊಸದಾಗಿ ರಾಜಕೀಯಕ್ಕೆ ಬರುವವರ ಬಗ್ಗೆ ಕೂಡ ತಾವು ಮಾತನಾಡ್ತೀರಿ. ಆದರೆ ಕಳೆದ ದಿನಮಾನದಲ್ಲಿ ಭಾರತ ದೇಶದಿಂದ ಬ್ಯಾನ್ ಆಗಿರ್ತಕ್ಕಂಥ ಟಿಕ್ಟಾಕ್ಗಿನ ಆ್ಯಕ್ಟ್ರೆಸ್ಗಳ ಬಗ್ಗೆ, ನಟನರ ಬಗ್ಗೆ ಮತ್ತು ಕಾಮಿಡಿ ರೀಲ್ಸ್ ಅವ್ರ ಬಗ್ಗೆ ನೀವು ಯಾಕೆ ಮಾತನಾಡೋದಿಲ್ಲ? ಈ ಫಿಲ್ಮ್ ಇಂಡಸ್ಟ್ರಿ ಅಂದರೆ ಇದು ಮಾಡಲಿಂಗ್ ವಿಷಯಗಳನ್ನಾಗಿರಲಿ, ಕಿರುತೆರೆ ವಿಷಯಗಳನ್ನಾಗಿರಲಿ, ಒಂದು ಸಣ್ಣಪಟ್ಟ ಒಂದು ಫಿಲ್ಮ್ನಲ್ಲಿ ಸಣ್ಣಪಟ್ಟ ಒಂದು ಜೂನಿಯರ್ ಆರ್ಟಿಸ್ಟ್ ಆಗಿ, ಸೈಡ್ ಆ್ಯಕ್ಟ್ರೆಸ್ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರ ಬಗ್ಗೆ ಆಗಿರಲಿ, ಮತ್ತು ಒಬ್ಬರಿಗೆ ಹೊಸದಾಗಿ ಮುಖವನ್ನು ಪರಿಚಯ ಮಾಡ್ಕೊಳ್ಳಿಕ್ಕೆ ಜಗತ್ತಿಗೆ ಬರ್ತಾ ಇರುವಂಥ ಬ್ಯೂಟಿ ಪಾರ್ಲರ್ ವಿಷಯಗಳ ಬಗ್ಗೆ ಆಗಿರಲಿ, ಎಲ್ಲ ಥರದ ವಿಷಯದ ಬಗ್ಗೆ ನೀವು ಯಾಕೆ ಮಾತನಾಡೋದಿಲ್ಲ ಅಂತ ನಮ್ಮ ವಿಷಯಗಳ ಬಗ್ಗೆ ನಮ್ಮ ಮುಂದ್ಗಡೆ ಬಂದಿರತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಹೊತ್ತುಕೊಂಡು ಇಂದು ಅಂಥದ್ದೇ ಒಂದು ವ್ಯಕ್ತಿಯವ್ರನ್ನ ನಾವು ಪರಿಚಯ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಅವ್ರು ಮತ್ತಾರೂ ಅಲ್ಲ, ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಾಸವಾಗಿ ಮತ್ತು ಅನೇಕ ರಾಜ್ಯಗಳಲ್ಲಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವರು, ಅನೇಕ ರಾಜ್ಯದಲ್ಲಿ ಕಿರುತೆರೆಯ ಶೂಟಿಂಗಿಗೆ ಒಂದು ಚಿತ್ರಮಂಡಳಿ ಜೊತೆ ಮತ್ತು ಅವ್ರ ಜೊತೆ ಭಾಗವಹಿಸಿ ಮತ್ತು ತಮ್ಮದೇ ಆಗಿರತಕ್ಕಂಥ ವೃತ್ತಿ ಧರ್ಮದಿಂದ ಬಣ್ಣವನ್ನು ಕೊಟ್ಟು ಆ ಒಂದು ಅಲಂಕಾರವನ್ನು ಮಾಡೋದ್ರಲ್ಲಿ ಯಶಸ್ಸನ್ನು ಕಂಡಿರ್ತಕ್ಕಂಥ ಕುಮಾರಿ ಗೀತಾ ಚಿಕ್ಮಠ್ ಅವರು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ವಿಶೇಷ ಸಂದರ್ಶನದಲ್ಲಿದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ, ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಮತ್ತು ಅದಕ್ಕಿಂತ ಪೂರ್ವಕವಾಗಿ ಅವರ ಜರ್ನಿ ಹೇಗಿತ್ತು, ಈ ಫಿಲ್ಮ್ ಇಂಡಸ್ಟ್ರಿಗೆ ಬರಬೇಕಂತ ಹೇಳಿದ್ರೆ ಇಷ್ಟೆಲ್ಲ ಶ್ರಮ ಪಟ್ಟಿದ್ದಾರೆ, ಭಾಳಷ್ಟು ವಿಷಯಗಳನ್ನಿದ್ದಾವೆ ಕೇಳೋದು. ಅವ್ರ ಜೊತೆ ಮಾತನಾಡೋಣ, ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಮೇಡಮ್ ನಮಸ್ಕಾರ. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದ ಮೇಡಮ್ ಅವರೇ. ಮೊದಲನೇ ನನ್ನ ಪ್ರಶ್ನೆ ಬಂದುಬಿಟ್ಟು ನಿಮ್ಮ ಆರೋಗ್ಯ ಹೇಗಿದೆ ಮೇಡಮ್? ಆರೋಗ್ಯ ಚೆನ್ನಾಗಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ, ಆರಾಮಿದೆ. ಎಸ್ ಮೇಡಮ್, ಓಕೆ. ಆದರೂ ಆಲ್ಮೋಸ್ಟ್ ಆಗಿ ಯಾರು ಕೂಡ ಏಜ್ ಕೇಳೋದಿಲ್ಲ ಮಹಿಳೆಯರಿಗೆ. ನಾನು ಕೇಳ್ತೇನೆ, ಎಷ್ಟಿರ್ಬೋದು ಮೇಡಮ್? 36 ರನ್ನಿಂಗ್, 36 ವರ್ಷ. ಸರಿ ಮೇಡಮ್, ಈ ಕಿರುತೆರೆಯಲ್ಲಿ ಮತ್ತು ನಿಮ್ಮ ಲೈಫ್ ಸ್ಟೈಲು ಫಿಲ್ಮ್ ಇಂಡಸ್ಟ್ರಿಗೆ ಬರಬೇಕಾಗಿದ್ದು ಟಿಕ್ಟಾಕು, ಶೇರ್ ಚಾಟು, ಇನ್ಸ್ಟಾಗ್ರಾಮು, ಫೇಸ್ಬುಕ್ನಿಂದ ನಿಮ್ಮ ಲೈಫ್ ಸ್ಟಾರ್ಟ್ ಆಯಿತಾ, ಅಥವಾ ನೇರವಾಗಿ ತಾವು ಕಿರುತೆರೆಯಲ್ಲಿ ಮತ್ತು ಸೀರಿಯಲ್ನಲ್ಲಿ ಒಂದು ಮೂವಿಯಲ್ಲಿ ತಾವು ಕೆಲಸಕ್ಕೆ ಜಾಯ್ನ್ ಆದ್ರ ಮೇಡಮ್? ಇಲ್ಲ ಸರ್, ಏನಂದ್ರೆ ನೇರವಾಗಿ ಜಾಯ್ನ್ ಆಗಿದ್ದು. ನನ್ನ ಫೇಸ್ಬುಕ್ಕು ಇನ್ಸ್ಟಾ ಇತ್ತು, ಫಾಲೋವರ್ಸು ಇದ್ರು. ಸೊ ನೇರವಾಗಿ ಅಪರ್ಚುನಿಟಿ ಬಂದು ಸೊ ಜಾಯ್ನ್ ಆದೆ. ನಾ ಇದೇ ಲೈನಿಗೆ ಹೋಗ್ಬೇಕಂತ ಹೋದವಳಲ್ಲ, ನೇರವಾಗಿ ನಂಗೆ ಅಪ್ರೋಚ್ ಮಾಡಿ ಸೆಲೆಕ್ಟ್ ಮಾಡಿ ತೊಗೊಂಡ್ರು. ಸೊ ಅಲ್ಲಿ ನಾನು ಕ್ಲಿಕ್ ಆಗೀನಿ ಅಂತ ಹೇಳ್ಬೋದು. ಮತ್ತು ಅಪರ್ಚುನಿಟಿ ಬರ್ತಾ ಹೋದು. ಹೆಂಗಿತ್ತು ಮೇಡಮ್ ನಿಮ್ಮ ಲೈಫ್ ಟೈಮ್, ನಿಮ್ಮ ಜೀವನ ಚರಿತ್ರೆ ಹೇಗೆ ಪ್ರಾರಂಭವಾಯಿತು? ಎಲ್ಲಿಂದ ನೀವು ಜೀವನ ಕಡೆ ಮತ್ತು ಈ ಮೂವಿ ಮತ್ತು ಕಿರುತೆರೆಯಲ್ಲಿ ಪಾತ್ರ ವಹಿಸಿದ್ರಿ? ಯಾರಿಂದ ನಿಮಗೆ ಹೋಗ್ಲಿಕ್ಕೆ ಅವಕಾಶ ಸಿಕ್ತು? ನಾನು ಆ್ಯಕ್ಚುಲಿ ಫಸ್ಟ್ ಮಾಡಲಿಂಗ್ ಫೀಲ್ಡಿಗೆ ಆಫರ್ ಬಂತು. ಆಡಿಷನ್ 20 years ಬ್ಯಾಕ್ ಆಡಿಷನ್ ಸಿಕ್ತು ಹುಬ್ಬಳ್ಳಿಯಲ್ಲಿ, ರಾಮ್ಡಿಗ್ ಅಂತ ಕಂಪ್ನಿಯಲ್ಲಿ. ಡೆನಿಸನ್ ಹೋಟೆಲ್ನಾಗೆ ಆಡಿಷನ್ನಿಗೆ ಸೆಲೆಕ್ಟ್ ಮಾಡಿದರು. ಸೆಲೆಕ್ಟ್ ಆದ ತಕ್ಷಣ ಅವರೇ ನಂಗೆ ಮಾಡಲಿಂಗ್ ಆಫರ್, ಡ್ರೆಸ್ ಆಯ್ತು, ಮೇಕಪ್ ಆತೆಲ್ಲ ಆಫರ್ ಕೊಟ್ಟರು. ಅದರಲ್ಲಿ ಫಸ್ಟ್ ನಾನು ವಿನ್ ಆದೆ, ಫಸ್ಟ್ ರನ್ನರಪ್ ಅಂತ ವಿನ್ ಆದೆ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಅದು ವಿನ್ ಆದಮೇಲೆ ಸೆಕೆಂಡ್ ಟೈಮ್ ಇಲ್ಲಿ ಮಯೂರ ಆದಿತ್ಯ ರೆಸಾರ್ಟ್ನಾಗ ಒಂದು ಆಫರ್ ಬಂತು ಮಾಡಲಿಂಗ್ದಲ್ಲೇ. ಅಲ್ಲಿನೂ ಬೆಸ್ಟ್ ಡ್ರೆಸ್ ಆ್ಯಂಡ್ ಬೆಸ್ಟ್ ಸ್ಮೈಲ್ ಅಂತ ನನಗೆ ವಿನ್ ಆದೆ, ಕ್ರೌನ್ ತೊಗೊಂಡೆ. ಸೊ ಅಲ್ಲಿಂದ ನಂಗೆ ಶಾರ್ಟ್ ಮೂವೀಸ್ ಆಫರ್ಸ್ ಬಂದು, ಸೊ ಯಾವ್ದು ಆಫರ್ ಬಂದು ಎಲ್ಲ ನಾ ಮಾಡಿದೆ ಎಲ್ಲಾದ್ರೂ. ಸರಿ ಮೇಡಮ್, ಇಲ್ಲಿವರೆಗೆ ಟೋಟಲ್ ಎಷ್ಟು ಮೂವಿಯಲ್ಲಿ ತಾವು ಸೆಕೆಂಡ್ ಆಕ್ಟರ್ ಆಗಿ ಅಥವಾ ಜೂನಿಯರ್ ಆರ್ಟಿಸ್ಟ್ ಆಗಿ ಫ್ರಂಟ್ ಲೈನ್ನಲ್ಲಿ ಮತ್ತು ಬ್ಯಾಕ್ ಲೈನ್ನಲ್ಲಿ ಇಲ್ಲಿವರೆಗೆ ಎಷ್ಟು ಮೂವಿಯಲ್ಲಿ, ಶಾರ್ಟ್ ಮೂವಿಯಲ್ಲಿ ಆಗಿರಲಿ, ಸೀರಿಯಲ್ನಲ್ಲಿ ಆಗಿರಲಿ ಆ್ಯಕ್ಟಿಂಗ್ ಮಾಡಿರಿ? ಹಾಂ ಸರ್, ಉದಯ್ ಚಾನಲ್ದಲ್ಲಿ ಅನುಪಲ್ಲವಿ ಅಂತ ಸೀರಿಯಲ್ ಬರ್ತಾ ಇದೆ. ಅದರಲ್ಲಿ ಅವರು ಹೀರೋಯಿನಿಂದ ಫ್ರೆಂಡ್ ಅಂತ ಆ್ಯಕ್ಟ್ ಮಾಡಿದ್ದೀನಿ. ಮತ್ತು ಶಾರ್ಟ್ ಮೂವೀಸ್ ಅಂದರೆ ಒಂದು 20 ಶಾರ್ಟ್ ಮೂವಿ ಮಾಡಿದ್ದೀನಿ ನಾನು. ಅದರಲ್ಲಿ ಎಲ್ಲ ನನ್ನ ಮೇನ್ ರೋಲ್ ಅದಾವ, ಎಲ್ಲ ಮೇನ್ ರೋಲ್ನಾಗ ಹಾಕೊಂಡಾರ ಮಾಡೀನಿ. ಎಸ್ ಮೇಡಮ್, ಓಕೆ. ಯಾವುದಾದ್ರೂ ರೋಲ್ ಮಾಡಲ್ದಲ್ಲಿ ನಿಮಗೆ ವಿಲನ್ ಆ್ಯಕ್ಟಿಂಗ್ ಏನಾದ್ರು ಸಿಕ್ಕಿತ್ತ? ತುಂಬ ಸಿಕ್ಕಿದಾವೆ. ಒಂದು 5-6 ವಿಲನ್ ರೋಲ್ನಾಗ ಮಾಡೀನಿ. ಚಲೋ ಖುಷಿ ಆಯ್ತು.
ಅಂದ್ರೆ ಪರ್ಟಿಕ್ಯುಲರ್ ರೋಲ್ ಮಾಡೆಲ್ ಆಗಿ ಅಂದ್ರೆ ವಿಲನ್ ಹೀರೋಯಿನ್ ಮಾಡ್ಬೇಕಂತೇನಿಲ್ಲ, ವಿಲನ್ ಪಾರ್ಟ್ನಾಗೂ ನಾನು ಎಂಜಾಯ್ ಮಾಡಿ ವಿಲನ್ ಪಾರ್ಟು ಖುಷಿ ಪಟ್ಟೇನೆ ಮಾಡಿ. ಓಕೆ, ಈ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾದಲ್ಲಿ ಈಗ ಆಲ್ಮೋಸ್ಟ್ ಭಾಳಷ್ಟು ಜನ ಫೇಮಸ್ ಆಗಲಿಕ್ಕೆ ಹೊರಟಿರ್ತಾರೆ. ಆ ರೀತಿ ನೀವೇನಾದರೂ ಪ್ರಯತ್ನ? ನಾ ಏನು ಪ್ರಯತ್ನ ಪಟ್ಟಿಲ್ಲ ಹಂಗೆ. ಫೇಸ್ಬುಕ್ಕು ಐತಿ ನಂದು, ಇನ್ಸ್ಟಾ ಐಡಿನೂ ಐತಿ. ಅಚಾನಕ್ ಎಲ್ಲರೂ ಫಾಲೋವರ್ಸ್ ಆಗಿದ್ದಾರೆ. ನಾನಾಗಲೇ ಫೇಮಸ್ ಆಗಕ್ಕೆ ಮಾಡ್ಬೇಕಂತ ಏನು ನಾನು ಅದನ್ನು ತೆಗ್ದಿದ್ದಲ್ಲ. ಅವರೇ ಆಟೋಮೆಟಿಕ್ಕಾಗಿ ನಂಗೆ ತುಂಬ ಜನ ಫಾಲೋವರ್ಸ್ ಆಗಿಬಿಟ್ಟಾರೆ. ಈಗ ನನಗೆ ಟೈಮ್ ಇರೋಂಗಿಲ್ಲ ಅವ್ರು ರಿಪ್ಲೈ ಮಾಡೋಕೆ, ಅಷ್ಟು ಮಂದಿ ಆಗ್ಯಾರ. ಹೆಂಗೆ ಅದು ದೇವ್ರ ದಯೇನೋ ಗೊತ್ತಿಲ್ಲ. ಸೊ ನಾನು ಫೇಮಸ್ ಆದೆ ಅವರಿಂದ ಅಂತ ಹೇಳ್ಬೋದು. ಇಲ್ಲಿಯವರೆಗೆ ತಮಗೆ ಸಿಕ್ಕಿರ್ತಕ್ಕಂಥ ರಾಜ್ಯ ಅವಾರ್ಡ್ಗಳನ್ನು ಮತ್ತು ಹೊರ ರಾಜ್ಯಗಳನ್ನು, ಹೊರ ದೇಶದಲ್ಲಿ ತಮಗೆ ಸಿಕ್ಕಿರ್ತಕ್ಕಂಥ ಅವಾರ್ಡ್ಗಳನ್ನಾಗಿರಲಿ ಮತ್ತು ಮಾಡಲಿಂಗ್ ಟೆಸ್ಟ್ಗಳನ್ನಾಗಿರಲಿ ಮತ್ತು ಮಾಡಲಿಂಗಿಗೆ ಹೋಗಬೇಕಾದ್ರೆ ತಾವೇನು ಅಲ್ಲಿ ವಾಕಿಂಗ್ ಮಾಡಿ ತೋರಿಸ್ತೀರಿ, ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಆಮೇಲೆ ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಬಗ್ಗೆನೂ ಕೂಡ ಗಮನ ಹರಿಸುತ್ತೆ. ಅಂಥದ್ರಲ್ಲಿ ಎಷ್ಟರಲ್ಲಿ ತಾವು ಇಂಟರ್ವ್ಯೂವನ್ನು ಕೊಟ್ಟಿರಿ, ಅದು ಎಷ್ಟರಲ್ಲಿ ತಾವು ಪಾಸ್ ಆಗಿರಿ, ಎಷ್ಟರಲ್ಲಿ ತಮಗೆ ನಿರಾಸೆ ಆಗಿದೆ? ಹೊರ ರಾಜ್ಯ ಅಂದ್ರೆ ದುಬೈನಾಗ ನಾನು ಫ್ಯಾಷನ್ ಶೋ ಅಟೆಂಡ್ ಮಾಡಿದೆ. ಅಲ್ಲೂ 15 ಜನ ಪಾರ್ಟಿಸಿಪೆಂಟ್ಸ್ ಇದ್ರು. ಅದರಲ್ಲಿ ನಾನು ನಮ್ದು ಇದು ಕರ್ನಾಟಕ ರಾಜ್ಯದ ಲಂಗ ಬ್ಲೌಸ್ ಅಂತ ಒಂದು ವೇಷಭೂಷಣ ಹಾಕ್ಕೊಂಡು ನಾನು ತೋರಿಸಿದೆ, ಅಲ್ಲಿ ವಾಕ್ ಮಾಡಿದೆ. ಸೊ ಅದರಲ್ಲಿ ಆಟೋಮೆಟಿಕ್ ನಾನು ಫಸ್ಟ್ ರನ್ನರಪ್ಪು ವಿನ್ ಆದೆ. ಅಲ್ಲೂ ಇಂಟರ್ವ್ಯೂ ಮಾಡಿದ್ರು. ಹೆಂಗೆ ಖುಷಿ ಆಯ್ತು ನನಗೆ, ಫಸ್ಟ್ ರನ್ನರಪ್ಪ. ನಾನು ಅಂದ್ಕೊಂಡಿದ್ದೇ ಇಲ್ಲ ನಾನು ಅಲ್ಲಿ ಫಸ್ಟ್ ರನ್ನರಪ್ ಬರ್ತೀನಿ ಅಂತ. 15 ಜನ ಇದ್ರು, ಯಾರೋ ಬರ್ತಿರ್ಬೋದು ಅಂತ ಅಂದ್ಕೊಂಡೆ. ಯಾರೂ ಅಂಥ ವೇಷಭೂಷಣ ಹಾಕಿದ್ದಿಲ್ಲ, ಅಂಥ ವೇಷಭೂಷಣ ನಾ ಹಾಕ್ಕೊಂಡು ತೋರಿಸಿದೆ. ಸೊ ವಾಕ್ ಆಯಿತು, ಕ್ವಶನ್ಸ್ ಕೇಳಿದರು, ಕ್ವಶನ್ಗೆ ಆನ್ಸರ್ ಮಾಡಿದೆ. ಸೊ ಅಲ್ಲಿ ವಿನ್ ಆದೆ, ಇಂಟರ್ವ್ಯೂ ತೊಗೊಂಡ್ರೆ ಖುಷಿ ಆಯ್ತು. ಮತ್ತು ಒಂದೊಂದು ಸತಿ ಗೋವಾದಾಗ ಹೋಗಿದ್ದೆ. ಅದು ಗೋವಾದಲ್ಲಿನೂ ಫ್ಯಾಷನ್ ಶೋ ಅಟೆಂಡ್ ಆದೆ. ಅಲ್ಲಿ ಸ್ವಲ್ಪ ಅನ್ನಿಸ್ತು, ಬಾಡಿ ಲ್ಯಾಂಗ್ವೇಜ್ ನೋಡ್ತಾರೇನೋ ಅನಿಸ್ತಿತ್ತು. ಅಲ್ಲಿಯೂ ಏನಿಲ್ಲ, ಟ್ಯಾಲೆಂಟಿಂದನೂ ನಾ ಮುಂದೆ ಬಂದೆ. ಗೋವಾದಲ್ಲಿ ಗೋವನ್ ಒಂದು ಸಾರಿ ವೇರ್ ಮಾಡಿ ಅಲ್ಲಿ ವೇಷಭೂಷಣ ಪ್ರದರ್ಶನ ಮಾಡಿ ಅಲ್ಲಿ ಸೆಕೆಂಡ್ ರನ್ನರ್ ಅಂತ ಬಂದೆ. ಓಕೆ, ಅದೆಲ್ಲ ಪೇಪರ್ನಲ್ಲೂ ಬಂತು, ನೋಡಿರ್ಬೋದು ನೀವೆಲ್ಲ. ನಂದು ಪೇಪರ್ನ ವಿಜಯ ಕರ್ನಾಟಕ SK ಒಳಗೆಲ್ಲ ಬಂತು ಪೇಪರ್ನಲ್ಲಿ. ಎಸ್ ಮೇಡಮ್, ಇಲ್ಲಿವರೆಗೆ ಎಷ್ಟು ಅವಾರ್ಡನ್ನು ತಾವು ಸ್ವೀಕರಿಸ್ಕೊಂಡ್ರಿ? ಸರ್ ಹೇಳ್ಬೇಕಂದ್ರೆ ಅವಾರ್ಡ್ ಹೇಳೋಕ್ಕಾಗಂಗಿಲ್ಲ, ಅಷ್ಟು ಲೆಕ್ಕನೇ ಇಲ್ಲ. 1000 ಮ್ಯಾಗೆ ಇರ್ಬೋದು, ಮನ್ಯಾಗ ಇಡಕ್ಕೆ ಜಾಗ ಇಲ್ಲ ಅನ್ಬೋದು, ಅಷ್ಟು ಅವಾರ್ಡು. ಇನ್ನೂ ನಂಗೆ ಕರಿತಾ ಇದ್ದಾರೆ, ಜಡ್ಜ್ಮೆಂಟ್ ಆಯಿತು, ಗೆಸ್ಟ್ ಆಗಿ ಕರಿತಾ ಇದ್ದಾರೆ. ಸೊ ಹೋಗ್ತಾ ಇರ್ತೀನಿ. ತುಂಬ ಅವಾರ್ಡ್ ಬಂದವಂತ ಖುಷಿ ಆಕೈತಿ. ಎಸ್, ಸರಿ ಮೇಡಮ್, ಈ ಎಲ್ಲದಕ್ಕಿಂತವಾಗಿ ನಾನು ಫಸ್ಟಿಗೆ ಸ್ಟಾರ್ಟಿಂಗ್ನಲ್ಲಿ ಒಂದು ಪ್ರಶ್ನೆ ಕೇಳಿದೆ, ಅದಕ್ಕೆ ನೀವು ಉತ್ತರ ಕೊಡಲಿಲ್ಲ. ಈ ಇಲ್ಲಿವರೆಗೆ ಹೋಗಿ ತಲುಪಲಿಕ್ಕೆ ನಿಮಗೆ ಪ್ರೇರಣೆ, ನಿಮಗೆ ಗುರುಗಳಂತೇಳಿ ಒಬ್ಬರು ಇರ್ತಾರೆ. ಈಗ ಎಕ್ಸಾಂಪಲಿಗೆ ನನಗಂದ್ರೆ ನಮ್ಮ ಮಾಧ್ಯಮ ಇಂಡಸ್ಟ್ರಿಯಲ್ಲಿ ನನಗೆ ಗುರುಗಳಾಗಿರ್ತಕ್ಕಂಥ ರವಿ ಬೆಳಗೆರೆ ಸರ್ ಅವರು, ಆ ರೀತಿ ಗುರುಗಳಂತ ನಮಗೂ ಕೂಡ ಇರ್ತಾರೆ, ನಿಮಗೂ ಕೂಡ ಫಿಲ್ಮ್ ಇಂಡಸ್ಟ್ರಿಯಲ್ಲೂ ಕೂಡ ಗುರುಗಳು ಇರ್ತಾರೆ. ನಿಮಗೆ ಇಲ್ಲಿವರೆಗೆ ಹೋಗಿ ತಲುಪಲಿಕ್ಕೆ ಯಾರು ಸಪೋರ್ಟ್ ಆಗಿರ್ಬೋದು ನಿಮ್ಗೆ? ಫಸ್ಟ್ ನಂಗೆ ಇಲ್ಲಿವರೆಗೆ ತಲುಪಲಿಕ್ಕೆ ಅಂದ್ರೆ ನಂದು ತಂದೆ ತಾಯಿ ಆಶೀರ್ವಾದ ಫಸ್ಟ್ ತೊಗೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರ ಆಶೀರ್ವಾದ ಇಲ್ಲದಂದ್ರೆ ನಾವು ಇಷ್ಟೆಲ್ಲ ಮುಂದೆ ಬರೋಂಗಿಲ್ಲ. ಆಮೇಲೆ ಸೆಕೆಂಡ್ ಅಂದ್ರೆ ನಂಗೆ ಫಿಲ್ಮ್ ಇಂಡಸ್ಟ್ರಿ ಒಳಗೆ ಬರ್ಬೇಕಂತಂದ್ರೆ ನಮ್ದು ರವಿ ರಾಸಲ್ಕರ್ ಸರ್ ಇದ್ದಾರೆ. ಅವರು ಅರವಿಂದ್ ಮುಳುಗುಂದ್ ಅಂತ ಅವರು ಡೈರೆಕ್ಟರ್ಸ್ ಇಬ್ಬರು ನನಗೆ ಅವರ ಅಪಾರ್ಚುನಿಟಿ ಕೊಟ್ಟು, ಇಲ್ಲ ನೀವು ಇದಕ್ಕೆ ಸೂಟೇಬಲ್ ಆಗ್ತೀರಿ ಬರ್ರಿ. ನಾನು ಫಸ್ಟ್ ಆ್ಯಕ್ಚುಲಿ ರಿಜೆಕ್ಟ್ ಮಾಡಿದೆ, ಬೇಡ ನಮಗೇನು ಆಗಲಿಕ್ಕಿಲ್ಲ ಇದು ಆ್ಯಕ್ಟಿಂಗ್ ಮಾಡೋಕೆ ಅಂತ ಹೇಳಿ ಅಂದ್ಕೊಂಡಿದ್ದೆ. ಆದ್ರೆ ಅವ್ರು ಹೇಳ್ಕೊಟ್ರು ನನಗೆ, ಇಲ್ಲ ನೀ ಸೂಟೇಬಲ್ ಅದಿ, ಬಂದು ಫಸ್ಟ್ ಒಂದು ನೋಡು ಅಂಥೇಳಿ ಅವ್ರು ಆ್ಯಕ್ಟಿಂಗ್ ಎಲ್ಲ ಹೇಳ್ಕೊಟ್ರು. ಸೊ ಅವರಿಂದ ನಾನು ಇವತ್ತು ಇದು ಶಾರ್ಟ್ ಮೂವೀಸ್, ಸೀರಿಯಲ್ ಆಯ್ತು ಕಲ್ತೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ, ಅವ್ರನ್ನ ಹೆಸರು ತೊಗೊಳಕ್ಕೆ. ಸರಿ ಮೇಡಮ್, ಈ ದರ್ಶನ್ ಅವರಾಯಿತು, ಓಕೆ, ನಮ್ಮ ಕನ್ನಡ ಕಿರುತೆರೆಯ ಸೂಪರ್ ನಟವಾಗಿ, ಮತ್ತು ಸುದೀಪ್ ಅವರಾಯಿತು, ಆಂಗ್ಲ ಭಾಷೆಯಲ್ಲಿಯೂ ಕೂಡ ಮೂವಿಗಳನ್ನು ಮಾಡ್ತಾ ಇದ್ದಾರೆ, ಮತ್ತು ನಮ್ಮ ಯಶ್ ಅವರಾಯಿತು, ಬೇರೆ 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 ಆ್ಯಕ್ಟರ್ಗಳಿದ್ದಾವೆ. ಅವ್ರ ಜೊತೆ ಏನಾದರೂ ಕೆಲಸ ಮಾಡ್ಲಿಕ್ಕೆ ನಿಮ್ಗೆ ಆಫರ್ ಬಂದವಾ ಮೇಡಮ್? ಇಲ್ಲ, ಅವ್ರ ಜೊತೆ ನನಗೇನು ಅವರಿಗೆ ಮೀಟ್ ಆಗಕ್ಕಂತೂ ಭಾಳ ಅಪರ್ಚುನಿಟಿ ಮೀಟು ಮಾಡೀನಿ, ಮಾತಾಡೀನಿ. ಅದು ಖುಷಿ ಆಕೈತೆ ನಂಗೆ. ಅವ್ರ ದೊಡ್ಡ ಫ್ಯಾನ್ ನಾನು. ಸಿಕ್ಕೆಲ್ಲ ಅವ್ರು ಮೀಟ್ ಮಾಡೋದು ಒಂದು ದೊಡ್ಡ ಅವಕಾಶ ಸಿಕ್ತು, ಮೀಟ್ ಮಾಡಿದೆ. ಆದರೆ ಅವ್ರ ಜೊತೆಗೆ ಕೆಲಸ ಮಾಡೋಕ್ಕೆ ಏನು ಅಪರ್ಚುನಿಟಿ ಇನ್ನೂ ಸಿಕ್ಕಿಲ್ಲ. ಟ್ರೈ ಮಾಡಿದರೆ? ಇಲ್ಲ, ಟ್ರೈನೂ ಮಾಡಲಿಲ್ಲ ನಾನು. ಸರಿ ಮೇಡಮ್, ಮಾಡಿಲ್ಲ ಅಂತ ಅಂದರೆ ಮುಂದೆ ಏನಾದರೂ ಆ ರೀತಿ ಯೋಚನೆ? ಯೋಚನೆ ಎಲ್ಲರಿಗೂ ಅದು ಆಸೆ ಇದ್ದೇ ಇರ್ತೈತಿ. ಅವರು ಅಷ್ಟು ದೊಡ್ಡ ಬಾಲಿವುಡ್ ಲೆವೆಲಿಗೆ ಇದ್ದಾರೆ. ಸುದೀಪನ್ ದೊಡ್ಡ ಫ್ಯಾನ್, ದರ್ಶನ್ ಅವ್ರದ್ದು ದೊಡ್ಡ ಫ್ಯಾನ್. ಆ ಅಪರ್ಚುನಿಟಿ ಸಿಗ್ತೈತಂದ್ರೆ ನಾನು ತುಂಬ ಖುಷಿ ಆಗ್ತೀನಿ. 100% ನಾನು ಪ್ರಯತ್ನ ಪಡ್ತೀನಿ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡೋಕ್ಕೆ. ಸಿಕ್ಕರೆ ದೇವ್ರ ದಯದಿಂದ ಸಿಕ್ಕರೆ 100% ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡೇ ಮಾಡ್ತೀನಿ. ಸರಿ ಮೇಡಮ್, ಇಷ್ಟೆಲ್ಲ ಹೇಳ್ತಾ ಇದ್ದೀರಿ, ಶಾರ್ಟ್ ಮೂವಿ, ಸೀರಿಯಲ್ನಲ್ಲಿ ಕೆಲಸ ಮಾಡಿರಿ.
ನಿಮಗೂ ಆಸೆ ಇಲ್ಲ ಮೇಡಮ್, ನಾನು ಹೀರೋಯಿನ್ ಆಗಬೇಕು, ನಾನು ಫ್ರಂಟ್ ಲೈನಿಗೆ ಇರಬೇಕು. ಈಗ ಫ್ರಂಟ್ ಲೈನ್ನ ಬ್ಯಾಕ್ ಲೈನಲ್ಲಿ ಇದೆ, ನಾನು 2ನೇ ಹಂತದಲ್ಲಿ ಇದ್ದೇನೆ. ನಾನೇ ಒಂದು ಅಲ್ಲಿ ತುಂಬ ಫೇಮಸ್ ಆಗಿರ್ತಕ್ಕಂಥ ಒಂದು ಹೀರೋ ಜೊತೆ ನಮ್ಮ ದರ್ಶನ್ ಆಗಿರಲಿ, ಸುದೀಪ್ ಅವ್ರು ಆಗಿರಲಿ, ಅಥವಾ ಸೈಡ್ ಲೈನ್ದಲ್ಲಿ ಇದ್ದಿರ್ತಕ್ಕಂಥ ಚಿಕ್ಕಣ್ಣ ಆಗಿರಲಿ, ಗಣೇಶ್ ಅವರಾಗಿರಲಿ, ಇವ್ರ ಜೊತೆ ನಾನು ಒಂದು ಡೈರೆಕ್ಟಿವ್ ಆಗಿ ಅವ್ರ ಹೀರೋ ನಾನು ಹೀರೋಯಿನ್ ಆಗಿ ಕೆಲಸ ಮಾಡೋದು ಅಂಥದ್ದು ಏನಾದರೂ ಆಸೆ ನಿಮಗೆ? ತುಂಬ ಇದೆ ಆಸೆ. ಅವ್ರ ಒಟ್ಟಿಗೆ ಮಾಡೋದಂದ್ರೆ ಯಾರಾದರೂ ಅಂತ ಯಾರೂ ಅನ್ನಂಗೆ ಇಲ್ಲ. ಸೊ ನಾ ಅಂತರೂ 100% ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡೋಕ್ಕೆ ರೆಡಿ ಇದ್ದೀನಿ. ಸೊ ಪ್ರಯತ್ನನೂ ಪಡ್ತೀನಿ. ನೋಡೋಣ ಮುಂದಿನ ಇದ್ರಾಗ ನಾನು ಫ್ರಂಟ್ ಲೈನ್ ಬರಬೇಕಂತ ಆಸೆ ಇದೆ. ನೀವು ಅಂದ್ರಿ ಈಗ ಸೆಕೆಂಡ್ ಲೈನ್ನಾಗ ಅದೀನಿ, ಫಸ್ಟ್ ಇದ್ರಾಗ ಬರೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇನ್ನು ಹೆಚ್ಚಿನ ಮಟ್ಟಕ್ಕೆ ಹೋಗೋಕೆ ಭಾಳ ಪ್ರಯತ್ನ ಪಡ್ತೀನಿ. ಬರ್ತೀನಂತ ಒಂದಿಲ್ಲ ಒಂದು ದಿವ್ಸ ನಾನು ಹೀರೋಯಿನ್ ಜಗದಾಗಿ ಇನ್ನೂ ಬೆಳಿತೀನಂತ ಆಸೆ ಐತಿ. ಈಗ ನಾ ಬೆಳೆದಿದ್ದು ಏನೂ ಇಲ್ಲ, 1% ಅಷ್ಟೇ. ಇನ್ನೂ ಬೆಳಿತೀನಂತ ಆಸೆ ಐತಿ. ಎಸ್ ಮೇಡಮ್, ನೀವು ಮುಂದೆ ಹೋಗುವಂಥ ಸಂದರ್ಭದಲ್ಲಿ ಈ ಎಂಥವು ಸೀರಿಯಲ್ ಆ್ಯಕ್ಟಿಂಗ್ ಅಂತ ಹೋಗ್ತೀರಿ ತಾವು, ನಂತರ ತಾವು ಈ ಶಾರ್ಟ್ ಮೂವಿಗಂತ ಹೋಗ್ತೀರಿ. ಎಷ್ಟು ದಿವಸದ ಶೂಟಿಂಗ್ ಇರುತ್ತೆ ಮೇಡಮ್ ಇದು? ಒಂದು ತಿಂಗಳಲ್ಲಿ ಎಷ್ಟು ಸತಿ ಶೂಟಿಂಗ್ ನಡೀತೈತಿ? ಎಷ್ಟು ಸತಿ ನಿಮಗೆ ಪ್ರೊಡ್ಯೂಸರ್ ಆಗಿರಲಿ, ಆಮೇಲೆ ಸ್ಕ್ರಿಪ್ಟ್ ಮ್ಯಾನ್ ಆಗಿರಲಿ, ಆಮೇಲೆ ನಿಮಗೆ ಆ್ಯಕ್ಷನ್ ಮ್ಯಾನ್ ಆಗಿರಲಿ, ಮತ್ತು ನಿಮಗೆ ಬ್ಯಾಕಿಂದ ವಾಯ್ಸ್ ಕೊಡೋರು, ನಿಮಗೆ ಡಬ್ಬಿಂಗ್ ಅವರಾಗಿರಲಿ, ರೈಟಿಂಗ್ನವರಾಗಿರಲಿ, ಪ್ರತಿಯೊಬ್ಬರು ನಿಮ್ಮನ್ನು ಕರೆದು ಈ ಟೈಮಿಗೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕಂತ ಪ್ರತಿಯೊಂದನ್ನು ಕೂಡ ಗೈಡ್ ಮಾಡ್ತಿರ್ತಾರೆ. ಒಂದು ಶಾರ್ಟ್ ಮೂವಿ ಆಗಿರಲಿ ಮತ್ತು ಒಂದು ಸೀರಿಯಲ್ ಆಗಿರಲಿ, ಒಂದು ತಿಂಗಳಲ್ಲಿ ಎಷ್ಟು ಸತಿ ಶೂಟಿಂಗಿಗೆ ನಿಮಗೆ ಹೈರ್ ಮಾಡ್ಕೊತಾರೆ? ಆ ಹೈರ್ ಮಾಡ್ಕೊಳ್ಳೋದಾದರೆ ಇನ್ನು ಸಣ್ಣ ಪುಟ್ಟ ಕೆಲವೊಂದು ಜನ ಇರ್ತಾರೆ, ಅವ್ರಿಗೆ ಯಾವ ರೀತಿ ಅಲ್ಲಿ ಟಾಪಿಕ್ ಇರೋನು, ಅಲ್ಲಿರುವಂಥ ವೇದಿಕೆಗಳನ್ನು, ಅಲ್ಲಿರುವಂಥ ಪ್ಲಾಟ್ಫಾರ್ಮ್ಗಳನ್ನು ಏನಿದೆ ಮೇಡಮ್? ಶಾರ್ಟ್ ಮೂವೀಸ್ ಅಂದ್ರೆ ವಾರದಾಗ ಒಂದು 4-5 ಸತಿ ನಾವು ಹೋಗ್ಬೇಕಾಕೈತೆ. ಅವ್ರು ಕರೆದಾಗ್ರಿ ಅವ್ರು ಹೈಯರ್ ಮಾಡ್ಕೋತಾರೆ. ಸೊ ಪೇಮೆಂಟ್ ಇದು ಮಾಡ್ತಿರ್ತಾರೆ, ನಮ್ಗೆ ಪೇಮೆಂಟ್ ಕೊಡ್ತಾ ಇರ್ತಾರೆ. ಸೊ ವಾರದಾಗ 3-4 ಸತಿ ಅವ್ರಿಗೆ ನಾವು ಟೈಮ್ ಕೊಡ್ತೇವೆ. ಅಂದ್ರೆ ಮಾರ್ನಿಂಗ್ ಹೋದ್ರೆ ಈವ್ನಿಂಗ್ ಮಟ್ಟ ಶೂಟಿಂಗ್ ಆಗ್ತೈತಿ ಶಾರ್ಟ್ ಮೂವಿ. ಮತ್ತು ಸೀರಿಯಲ್ ಅಂದ್ರೆ ನಾವು ಬೆಂಗಳೂರೆಲ್ಲ ಹೋಗ್ಬೇಕಿರ್ತೈತಿ. ಅಲ್ಲೇ ಒಂದು 2 ಅವರ್ಸ್ ಮಾಡ್ಬೇಕಂದ್ರೆ ಒಂದು 2-3 ದಿವಸ ಇರ್ಬೇಕು ನಾವು. 2 ತಾಸಿಗೆ? ಹೌದು, ವೇಟ್ ಮಾಡಬೇಕು. ಫಸ್ಟ್ ಅವ್ರು ಹೀರೋಯಿನ್ದು ಆಗ್ಬೇಕು, ಆಮೇಲೆ ಹೀರೋದಾಗಬೇಕು, ಆಮೇಲೆ ನಮ್ದೆಲ್ಲ ರೋಲ್ ಬರೋ ಮಟ್ಟ ನಾವು ವೇಟ್ ಮಾಡ್ಬೇಕು. ಆಮೇಲೆ ನಮ್ಮ ಮೇಕಪ್, ಹೇರ್ ಡ್ರೆಸ್ ಚೇಂಜ್ ಆಗ್ತಾ ಇರ್ತಾವೆ. ಸೊ 3-4 ದಿವಸ ಆದರೂ ಬೇಕು. 2 ಅವರ್ಸ್ ಆ್ಯಕ್ಟಿಂಗ್ ಮಾಡ್ಬೇಕಂದ್ರೆ 3 ಡೇಸ್ ನಾವು ಬೆಂಗಳೂರಲ್ಲಿ ಸ್ಟೇ. 2 ತಾಸಿನ ಜರ್ನಿಗೆ 72 ತಾಸು 78 ತಾಸುಗಳನ್ನು ನೀವು ವೇಟ್ ಮಾಡ್ಬೇಕಾಗ್ತದೆ. ಹೌದು. ಸರಿ ಮೇಡಮ್, ಎಷ್ಟು ಸಿಗ್ಬೋದು ಮೇಡಮ್ ನಿಮ್ಮ ಸೀರಿಯಲಿಗೆ, ಶಾರ್ಟ್ ಮೂವಿಗೆ ವೇತನ? ಶಾರ್ಟ್ ಮೂವಿಗೆ ಅಂದ್ರೆ ಡಿಪೆಂಡ್ಸ್. ನಾವು ದಿವಸದಾಗ ಎಷ್ಟು ಅವರ್ಸ್ ಸ್ಪೆಂಡ್ ಮಾಡ್ತೀವಿ. ಒಂದು 3 ಅವರ್ಸ್ ಅದು ಮಾಡಿದ್ರೆ ಒಂದು 4000 ಅದು ಸಿಗ್ತೈತಿ. ಆದರೆ ಸೀರಿಯಲ್ಗೆ ಅಂದ್ರೆ 3 ಡೇಸ್ ಇರ್ತೀವಿ, ಒಂದು 10-15,000 ಕೊಡ್ತಾರೆ. ಬೆಂಗಳೂರು ಎಲ್ಲ ಸ್ಟೇ ಆಯಿತು, ಫುಡ್ ಗೀಡ್ ಎಲ್ಲ ನಮ್ಮ ಅಕಾಮಿಡೇಷನ್ ಎಲ್ಲ ಕೊಡ್ತಾರೆ. ಅಕಾಮಿಡೇಷನ್ಸ್ ಎಲ್ಲ ಅವ್ರದ್ದೇ ಇರ್ತೈತಿ. ಸರಿ ಮೇಡಮ್, ಕೆಲವೊಂದಿಷ್ಟು ಕಂಪ್ಲೇಂಟ್ಗಳನ್ನು ತೊಗೊಂಡು ಬರ್ತಾ ಇದ್ದೆ ನಾನು ನಿಮ್ಮ ಹತ್ರ. ಆ ಕಂಪ್ಲೇಂಟ್ಗಳನ್ನು ಏನಂತ ಹೇಳಿದರೆ, ಈ ಸೈಡ್ ಆ್ಯಕ್ಟರ್ನಲ್ಲಿ ಕೆಲಸ ಮಾಡುವಂಥವರಿಗೆ ಸರಿಯಾದ ರೀತಿಯಿಂದ ಫುಡ್ಡಿನ ವ್ಯವಸ್ಥೆ ಇರೋದಿಲ್ಲ, ಸರಿಯಾದ ರೀತಿಯಿಂದ ಇವರಿಗೆ ವಸತಿ ವ್ಯವಸ್ಥೆ ಇರೋದಿಲ್ಲ. ಅವರು ಬರ್ತಾರೆ, ಅವ್ರಿಗೊಂದು ಕ್ಯಾಬ್ ಇರುತ್ತೆ, ಕ್ಯಾಬ್ನಲ್ಲಿ ಇರ್ತಾರೆ ಅವರು, ಅವ್ರದ್ದೇ ಒಂದು ಕಂಟೈನರ್ ಇರುತ್ತೆ, ಅದರಲ್ಲಿ ಆರಾಮ ಎಲ್ಲ ಸ್ಪೆಷಾಲಿಟಿ 5 ಸ್ಟಾರ್ ಹೋಟೆಲ್ ಸಿಗುತ್ತೆ. ಈ ಸೈಡ್ ಆ್ಯಕ್ಟರ್ ಫಸ್ಟ್ ಲೈನು, ಸೆಕೆಂಡ್ ಲೈನು, ಥರ್ಡ್ ಲೈನು, 4th ಲೈನು, 5th ಲೈನ್ ಅಂತ ಏನಿರುತ್ತೆ, ಇವ್ರಿಗೆ ಯಾವುದೇ ರೀತಿಯಾಗಿ ಸ್ಪೆಷಾಲಿಟಿ ಇರೋದಿಲ್ಲ. ಅಲ್ಲೇ ಟೆಂಟ್ನಲ್ಲಿ ಮಲಗ್ತಾರೆ ಇವರು. ಆಮೇಲೆ ಆ ರೀತಿಯಿಂದ ಇವ್ರಿಗೆ ಟ್ರೀಟ್ ಆಗೋದಿಲ್ಲ. ಸೆಲಿಬ್ರಿಟಿಗೆ ಸಿಗುವಂಥ ಟ್ರೀಟ್ ಸಿಗೋದಿಲ್ಲ. ಅವ್ರಿಗೆ ಸಿಕ್ಕಂಥ ಗೌರವ ಇವ್ರಿಗೆ ಯಾಕೆ ಸಿಗೋದಿಲ್ಲ? ಯಾಕಂದರೆ ಇವರಿದ್ದಲ್ಲಿ ಅವರಿದ್ದಲ್ಲಿ ಇವರಲ್ಲ. ಮುಂದ್ಗಡೆ ಅವರ ಫ್ರಂಟ್ ಲೈನಿಗೆ ಒಂದು ಮೂವಿನಲ್ಲಿ, ಒಂದು ಸಿನಿಮಾದಲ್ಲಿ ಒಂದು ಡ್ಯಾನ್ಸ್ ಮಾಡಬೇಕಾದ್ರೆ ಹೀರೋ ಡ್ಯಾನ್ಸ್ ಮಾಡ್ತಾರೆ, ಹಿಂದ್ಗಡೆ ಇವರು ಡ್ಯಾನ್ಸ್ ಮಾಡಲಿಲ್ಲ ಅಂದ್ರೆ ಸೈಡ್ ಆಕ್ಟರ್ ಮಾಡಲಿಲ್ಲ, ಅವ್ರ ಕೆಲಸ ಇರೋದಿಲ್ಲ. ಅವ್ರಿಗೊಂದು ನ್ಯಾಯ, ಇವ್ರಿಗೊಂದು ಅನ್ಯಾಯ ಯಾಕೆ ಅನ್ನೋದು ಒಂದು ಪ್ರಶ್ನೆಗಳನ್ನು ಹರಿದಾಡ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಇದು ಹೌದಾ ಮೇಡಮ್? ಈ ರೀತಿ ಆಗುತ್ತಾ ಅಲ್ಲಿ ತಾವು ಕೂಡ ಇದ್ದ? ಅಂದ್ರೆ ಎಸ್ಪೆಷಲಿ ನಾ ಇದ್ದಲ್ಲೆಲ್ಲ ಆಗಿಲ್ಲ. ನಂಗಂತರೂ ಸಿಕ್ಕಿದ್ VIP ಟ್ರೀಟ್ಮೆಂಟೇ ಸಿಕ್ಕೈತಿ. ಹೇಳ್ಬೇಕಂದ್ರೆ ನಂಗೆಲ್ಲ ರೂಮ್ಸ್ ಎಲ್ಲ ಚೆನ್ನಾಗಿ, ನಮ್ಗೆ ಕ್ಯಾಬ್ ಕಳಿಸ್ತಾರೆ. ನಾನು ರೆಡಿ ಆದ ತಕ್ಷಣ ಫೋನ್ ಮಾಡ್ತಾರೆ ಡೈರೆಕ್ಟರ್, ರೆಡಿಯಾಗಿರಿ ಅಂತೇಳಿ ಕ್ಯಾಬ್ ಕಳಿಸ್ತಾರೆ. ಅದರಲ್ಲಿ ಹೋಗ್ಬೇಕು ನಾವು. ಮತ್ತು ಟೈಮ್ ಟು ಟೈಮ್ ಊಟ, ಬ್ರೇಕ್ಫಾಸ್ಟ್ ಎಲ್ಲ ಕೊಡ್ತಾರೆ. ನಾವು ಇದ್ದಲ್ಲೇ ಬಂದಲ್ಲೇ ಕಾಫಿ ಟೀ ಎಲ್ಲ ಸಿಗ್ತೈತಿ. ಜ್ಯೂಸ್ ಬೇಕಂದ್ರೆ ಜ್ಯೂಸ್. ಆದರೆ ಸಿಗ್ತೈತೆ, ನೀವು ಹೇಳಿದ್ದು ಕರೆಕ್ಟು. ಒಂದಿಷ್ಟು ಮಂದಿಗೆ ಅದು ಮಾಡ್ತಾರೆ. ಅಂದರೆ ಹೀರೋಯಿನ್ಗೆ ಒಂದು ಪ್ಲೇಸು, ಅವ್ರಿಗೊಂದು ಟ್ರೀಟ್ಮೆಂಟು, ಸೈಡ್ನವ್ರಿಗೊಂದು ಟ್ರೀಟ್ಮೆಂಟು, ಭಾಳ ಜನಕ್ಕೆ ಆಗ್ತೈತಿ. ಅದು ಮಾಡಬಾರ್ದು, ಯಾಕೆ ಗೊತ್ತಿಲ್ಲ ನನಗೂ ಇನ್ನೂ ಮಟ. ಸೊ ಸೈಡ್ ಡಾನ್ಸ್ ಗೀನ್ಸ್ ಮಾಡೋರಿಗೆಲ್ಲ ನೋಡಿದ್ದೀವಿ, ಅವ್ರಿಗೊಂಥರ ಟ್ರೀಟ್ ಸರಿ ಇರೋಂಗಿಲ್ಲ. ಅದು ಮಾಡಬಾರ್ದಂತ ನನಗೂ ಅನಿಸ್ತೈತಿ. ನನಗಂತೂ VIP ಟ್ರೀಟ್ಮೆಂಟ್ ಸಿಕ್ಕೈತಿ. ಸೊ ಖುಷಿ ಅದೇನು ನಾನು. ಎಸ್ ಮೇಡಮ್,
ಈ ರೀತಿ ಇದೆ. ಓಕೆ. ಸರಿ, ಸ್ವಲ್ಪ ನಾನು ಧಾರವಾಡ ಕಡೆ ಬರ್ತಾ ಇದ್ದೇನೆ. ಈಗ ಬೆಂಗಳೂರು ಮತ್ತೆ ಬೇರೆ ಪ್ರಯಾಣ ಬಿಟ್ಟು ನಾನು ಧಾರವಾಡ ಕಡೆ ಬರ್ತಾ ಇದ್ದೇನೆ. ತಾವೊಂದು ಬ್ಯೂಟಿ ಪಾರ್ಲರ್ ಆಗಿ ಕೂಡ ಕೆಲಸನೂ ಕೂಡ ಮಾಡ್ತೀನಿ ಅಂತ ನಾನು ಕೇಳಿದ್ದೇನೆ. ಇದರಲ್ಲಿ ಹೆಂಗಿರುತ್ತೆ ಮೇಡಮ್? ಯಾವ ರೀತಿ ತಾವು ಬ್ಯೂಟಿ ಪಾರ್ಲಿಂಗ್ ಮಾಡ್ತೀರಿ? ಯಾವ್ಯಾವ ರೀತಿ ತಾವು, ಯಾಕಂದರೆ ಕೆಲವೊಂದು ಜನ ಬ್ಯೂಟಿ ಪಾರ್ಲರ್ ಮಾಡಿಕೊಂಡ ಮೇಲೆ ಸೈಡ್ ಎಫೆಕ್ಟ್ಸ್ಗಳನ್ನಾಗಿರ್ತಾರೆ. ಆಮೇಲೆ ಸರಿಯಾದ ರೀತಿಯಿಂದ ಮಟ್ರಿಯಲ್ ಯೂಸ್ ಮಾಡಿರಂಗಿಲ್ಲ. ಅವ್ರಿಗೆ ಮಕ್ಕದ ಮೇಲೆ ಒಂದು ಗುಳ್ಳೆ ಅಂದರೆ ಪಿಂಪಲ್ಸ್ ಇರೋದಿಲ್ಲ. ಆದರೂ ಕೂಡ ಮಾಡ್ಕೊಂಡು ಹೋದ್ಮೇಲೆ ಒಂದು 3-4 ತಾಸಿಗೆ ಅವ್ರು ಮತ್ತೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ಒಳ್ಳೆದು ಒಂಥರ ಮುಖ ಪೂರ್ತಿ ಜೊಂಡಾಗಿರ್ತೈತಿ, ಮೊದಲಿನ ಇದಾಗ ಲುಕ್ ಕಾಣಂಗಿಲ್ಲ ಅನ್ನೋ ವಿಷಯಗಳನ್ನ ಕೂಡ ಕೇಳಿದ್ದೇನೆ. ಹೌದಾ ಮೇಡಮ್? ಇದು ಏನಿದು, ಇದ್ರದ್ದು ಮಟೀರಿಯಲ್ ಹೆಂಗಿರುತ್ತೆ, ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫೈ ಕೊಡೋದಾದ್ರೆ. ಆಮೇಲೆ ನಿಮ್ಮ ಶಾಪ್ ಹೆಸರೇನು, ನಿಮ್ಮ ಲೊಕೇಶನ್ಗೆ ಏನು, ಅದು ಸ್ವಲ್ಪ ಐಡಿಯಾ ಹೇಳಿ ಮೇಡಮ್. ನಂದು ಶಾಪ್ ಬಂದು ನನ್ನ ಹೆಸರು ಗೀತಾ ಅಂತ. ಸೊ ನಾನು ಗೀತಾ ಅಂತ ಪಾರ್ಲರ್ ನಡೆಸ್ತಾ ಇದ್ದೀನಿ, ಮನೆಯಲ್ಲೇ ನಡೆಸ್ತೀನಿ. ಎಲ್ಲಿ ಬರುತ್ತೆ ಮೇಡಮ್ ವಿಳಾಸ? ಶಿವಗಿರಿ 2nd ಕ್ರಾಸ್ನಲ್ಲಿ ಮನೆಯಲ್ಲಿ ಮೇಕಪ್ ಆರ್ಟಿಸ್ಟ್ ಅಂತ ಮಾಡ್ತೀನಿ. ಪಾರ್ಲರ್ದೆಲ್ಲ ವ್ಯಾಕ್ಸ್ ಆಯಿತು, ಸ್ಟ್ರೇಟ್ನಿಂಗ್ ಆಯಿತು, ಹೇರ್ ಕಟ್ಸ್ ಎಲ್ಲ ಮಾಡ್ತೀನಿ. ಸೊ ತುಂಬ ಜನ ನಮ್ದು ವರ್ಕ್ ಚೆನ್ನಾಗಿದೆ ಅಂತ ಬಂದೇ ಬರ್ತಾರೆ. ನನಗೆ ಒಮ್ಮೆ ಟೈಮ್ ಕೊಡೋಕ್ಕೆ ಟೈಮ್ ಇರೋಂಗಿಲ್ಲ, ಅಷ್ಟು ಸ್ವಲ್ಪ ಬ್ಯುಸಿ ಇರ್ತೀನಿ. ಸೊ ಏನು ಹೇಳಬೇಕಂದ್ರೆ ಪಾರ್ಲರ್ ಮಾಡೋರಿಗೆಲ್ಲ ಹೇಳ್ತೀನಿ, ಎಲ್ಲರೂ ಕಲ್ತೇವಿ, ತುಂಬ ನಾಲೆಜ್ ಐತೆ ಅಂತ ಮಾಡೋಕ್ಕೆ ಹೋಗ್ಬಾರ್ದು. ನಾವು ಫಸ್ಟು ಬಂದು ಕಸ್ಟಮರ್ದು ಸ್ಕಿನ್ ಯಾವ ಟೈಪ್ ಐತಿ, ಅವ್ರದ್ದು ಸ್ಕಿನ್ ಟೈಪ್ ನೋಡಿ ಅವ್ರಿಗೆ ಯಾವ ಕ್ರೀಮ್ ಹರ್ಬಲ್ಲ ಯೂಸ್ ಮಾಡ್ಬೇಕಂತ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ. ರಿಚ್ ಫೀಲ್ ಐತಿ, ಆಯುರ್ವೇದ ಅಂತ ಐತಿ, ಆಮೇಲೆ ರಾಗ ಐತಿ, ಇವೆಲ್ಲ ಹರ್ಬಲ್, ಯಾರಿಗೂ ಸೈಡ್ ಎಫೆಕ್ಟ್ ಆಗಿಲ್ಲ. ನಾನು 20 ಇಯರ್ಸಿಂದ ಪಾರ್ಲರ್ ಮಾಡ್ತಾ ಇದ್ದೀನಿ. ಮೇಕಪ್ ಆರ್ಟಿಸ್ಟ್ ಅಂತೂ ಹೋಗ್ತೀನಿ, ಮದುವೆ ಸೀಸನ್ ಎಲ್ಲ ಇದ್ದಾಗ ಮೇಕಪ್ ಎಲ್ಲ ಮಾಡ್ತೀನಿ, ಮತ್ತು ಪ್ರೀ ವೆಡ್ಡಿಂಗ್ ಶೂಟಿಗೆಲ್ಲ ಮೇಕಪ್ಸ್ ಹೇರ್ ಸ್ಟೈಲ್ ಮಾಡೋಕ್ಕೆ ಹೋಗ್ತೀನಿ. ಸೊ ಎಲ್ಲ ಪಾರ್ಲರ್ದವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಹರ್ಬಲ್ ಎಷ್ಟು ನಿಮ್ಗೆ ಸಾಧ್ಯಕೈತಿ ಹರ್ಬಲ್ ಯೂಸ್ ಮಾಡಿರಿ ಕಸ್ಟಮರಿಗೆ. ಆಮೇಲೆ ಸ್ಕಿನ್ ಟೈಪ್ ನೋಡಿ ಅವ್ರಿಗೆ ಫೇಶಿಯಲ್ ಮಾಡಿರಿ, ಅವ್ರಿಗೆ ಕ್ರೀಮ್ಸ್ ಸಜೆಸ್ಟ್ ಮಾಡಂತ ಹೇಳ್ತೀನಿ. ನಾ ಫಸ್ಟ್ ನೋಡೋದಂದ್ರೆ ಕಸ್ಟಮರ್ ಬಂದ್ರೆ ಅವ್ರ ಸ್ಕಿನ್ ಟೈಪ್ ನೋಡಿ ಅವ್ರಿಗೆ ಫೇಶಿಯಲ್ ಮಾಡ್ತೀನಿ. ಸೊ ಎಲ್ಲರೂ ನಾ ಫೇಶಿಯಲ್ ಮಾಡಲಿ ಅಥವಾ ಮೇಕಪ್ ಮಾಡಲಿ ತುಂಬ ಖುಷಿ ಅದಾರೆ, ಸ್ಯಾಟಿಸ್ಫೈಡ್ ಅದಾರೆ ನಾ ಮಾಡೋದು ವರ್ಕ್ನಲ್ಲಿ. ಸೊ ಎಲ್ಲರೂ ಹರ್ಬಲ್ಲಿಗೆ ಹೋಗ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸ್ಕಿನ್ ಅಂದರೆ ಭಾಳ ಸೂಕ್ಷ್ಮ, ಎಲ್ಲರಿಗೂ ಗೊತ್ತಿರ್ಬೋದು. ಸ್ಕಿನ್ ಅಂದರೆ ಭಾಳ ಸೆನ್ಸಿಟಿವ್. ಸೊ ಅದು ಒಂದ್ಸತಿ ನಾವು ಏನೋ ಡ್ಯಾಮೇಜ್ ಮಾಡಿದ್ರೆ ಕೇಸ್ ಆಗೋ ಚಾನ್ಸು ಇರ್ತೈತಿ, ಎಲ್ಲರಿಗೂ ಇದು ರಿಮೆಂಬರ್ ಇರ್ಬೇಕು. ಸೊ ನಾವು ಫಸ್ಟ್ ಪಾರ್ಲರ್ ಸರ್ಟಿಫಿಕೇಟ್ಸ್ ತೊಗೊಳೋಕ್ಕಿಂತ ಮೊದಲು ನಾವು ಪರ್ಫೆಕ್ಟ್ ಅದೇವಿಲ್ಲ ನೋಡಿ ಸರ್ಟಿಫಿಕೇಟ್ ತೊಗೋಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ ಮೇಡಮ್, ಈ ಹುಬ್ಬಳ್ಳಿ ಧಾರವಾಡನಲ್ಲಿ ಬ್ಯೂಟಿ ಪಾರ್ಲರ್ದು ಒಂದು ಯೂನಿಯನ್ ಇದೆ, ನಂತರ ಸವಿತಾ ಸಮಾಜದವ್ರದ್ದು ಒಂದು ಯೂನಿಯನ್ ಇದೆ, ಪ್ರತಿಯೊಬ್ಬರದು ಒಂದೊಂದು ಯೂನಿಯನ್ ಇದೆ. ನಿಮ್ಮ ಯೂನಿಯನ್ದಲ್ಲಿ ನಿಮಗೆ ಕರೆದು ಬಿಟ್ಟು ವೀಕ್ಲಿ ಆಗಿರಲಿ, 15 ಡೇಸ್ಗಾಗಿರಲಿ ಅಥವಾ 30 ಡೇಸ್ಗಾಗಿರಲಿ ಕರೆದು ಬಿಟ್ಟು ಇದ್ರ ಬಗ್ಗೆ ಏನಾದರೂ ಡಿಸ್ಕಷನ್, ಇದ್ರ ಬಗ್ಗೆ ಏನಾದರೂ ಮೀಟಿಂಗ್ಸ್ಗಳನ್ನು, ಇದ್ರ ಬಗ್ಗೆ ಯಾರಾದರೂ ಕಂಪ್ಲೇಂಟ್ ಬಂದಿರತಕ್ಕಂಥ, ಅದು FIR ಆಗೋಕ್ಕಿಂತ ಮುಂಚಿತವಾಗಿ ಯೂನಿಯನ್ ಹತ್ರ ಹೋಗಿ ಈ ರೀತಿ ಯಾವುದಾದ್ರು ಕಂಪ್ಲೇಂಟ್ಗಳನ್ನು ಆಗಿದಾವೆ ಮೇಡಮ್ ನಿಮ್ಮ ಮೇಲೆ ಅಂತಲ್ಲ, ಟೋಟಲಿ ಪರ್ಟಿಕ್ಯುಲರ್ ಆಗಿ ಈ ಎಲ್ಲ ಬ್ಯೂಟಿ ಪಾರ್ಲರ್ ವಿಷಯದ ಮೇಲೆ? ಆದರೆ ಕೂಡ್ತಾ ಇರ್ತೀವಿ, ನಾವೊಂದೊಂದು ಮೀಟಿಂಗ್ ಮಾಡ್ತಾ ಇರ್ತೀವಿ. ಅದರ ಮಾಡೋದಂದ್ರೆ ರೇಟ್ ಬಗ್ಗೆ, ಯಾರಾದರೂ ಹೆಚ್ಚು ರೇಟ್ ಮಾಡೀವಿ ಅದೆಲ್ಲ ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಹೆಚ್ಚಿಗೆ ರೇಟ್ ಮಾಡಬಾರ್ದು, ಒಂದೇ ರೇಟ್ನಲ್ಲಿ ನಾವು ನಡೆಸ್ತಾ ಇರಬೇಕು. ಆಮೇಲೆ ಯಾವ ಪ್ರಾಡಕ್ಟ್ಸ್ ಎಲ್ಲರೂ ಯೂಸ್ ಮಾಡ್ತಾ ಇರ್ತಾರೆ ಅದು ಡಿಸ್ಕಷನ್ ಆಗ್ತಾ ಇರ್ತೈತಿ. ಸರ್ ಯಾರಿಗೆ ಏನಾರು ಎಫೆಕ್ಟ್ ಆಗೈತೆ ಇಷ್ಟು ಬಿಟ್ಟು, ಆದ್ರೆ ಮತ್ತೇನು ಅಷ್ಟ ಪರಿ ಏನು ಡಿಸ್ಕಷನ್ ಏನು ಮಾಡೋಂಗಿಲ್ಲ. ನಾವು ರೇಟ್ ಆಯಿತು, ಪ್ರಾಡಕ್ಟ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಯೂನಿಯನ್ಸ್ ಎಲ್ಲ ನಾವು ಎಲ್ಲ ಪಾರ್ಲರ್ದಾಗ ಕೂಡಿ ಒಂದು ಮೀಟಿಂಗ್ ಮಾಡ್ತಾ ಇರ್ತೀವಿ. ಸರಿ ಮೇಡಮ್, ತಾವು ಇಲ್ಲಿ ನಿಮ್ಮ ಫೀಸ್ ಏನು ಮೇಡಮ್ ಸ್ಟಾರ್ಟ್ ಇರುತ್ತೆ? ಎಲ್ಲಿಂದ ಸ್ಟಾರ್ಟ್, ಎಲ್ಲಿಗೆ ಎಂಡ್ ಇದೆ ನಿಮ್ಮದು? ಸರ್ ಫೀಸ್ ಅಂದರೆ ಬಂದುಬಿಟ್ಟು ನಾವು ಅವ್ರು ಏನು ಮಾಡಿಸ್ಕೋತಾರೆ ಅದ್ರ ಮ್ಯಾಗ ಫೀಸ್ ತೊಗೋತೀವಿ. ಈಗ ಐಬ್ರೋಸ್ ಇರ್ಬೋದು, ಐಬ್ರೋಸ್ ನಾವು ಮೊದಲಿಂದ 30 ರುಪೀಸ್ನಲ್ಲೇ ನಾನು ಐಬ್ರೋಸ್ ಮಾಡ್ತೀನಿ. ಎಲ್ಲ ಕಡೆ 60 ಇರ್ಬೋದು, 30-40 ರುಪೀಸ್ನಲ್ಲೇ ಐಬ್ರೋಸ್ ಎಲ್ಲ ಬರ್ತೈತಿ. ಮತ್ತು ಅವ್ರು ಏನು ಮಾಡಿಸ್ಕೋತಾರೆ, ಯಾವ ಫೇಶಿಯಲ್ ಡಿಪೆಂಡ್ಸ್, ಗೋಲ್ಡ್ ಮಾಡಿಸ್ಕೊಂಡ್ರೆ ಅಥವಾ ಡೈಮಂಡ್ ಮಾಡಿಸ್ಕೊಂಡ್ರೆ ಅದ್ರ ಮ್ಯಾಗ ಡಿಪೆಂಡ್ಸ್ ರೇಟ್ ಇದೆ ಸರ್. ಲೈಫ್ ಎಲ್ಲಿವರೆಗೆ ಇರುತ್ತೆ ಮೇಡಮ್ ಅದರದ್ದು? ಎಷ್ಟು ತಾಸು ಇರುತ್ತೆ ಫೇಶಿಯಲ್ ಬಂದ್ರೆ ಇವತ್ತು ಫೇಶಿಯಲ್ ಮಾಡಿಸ್ಕೊಂಡ್ರೆ 15 ಡೇಸ್ ಅವರು ಸನ್ ಲೈಟಿಗೆಲ್ಲ ಹೋಗಲಿಲ್ಲ ಅಂದ್ರೆ ಮೇಂಟೈನ್ ಮಾಡಿ ಸನ್ಸ್ಕ್ರೀನ್ ಹಚ್ಕೋಬೇಕು, ನಾವೆಲ್ಲ ಹೇಳ್ತೀವಿ ಪ್ರಿಕಾಷನ್. ಹೋಗಲಿಲ್ಲ ಅದೇ ಪ್ರಿಕಾಷನ್ ತೊಗೊಂಡ್ರೆ ಅವ್ರು 15 ಡೇಸ್ 100% 15 ಡೇಸ್ ಗ್ಲೋ ಕಾಣಿಸ್ತಾ ಇರ್ತೈತಿ. ನಾ ಬೇಕಾದ್ರೆ ಮಾಡಿ ತೋರಿಸ್ಬೋದು, ಅದು ಎಲ್ಲರೂ ಹೇಳ್ತಾರೆ ರಿಸಲ್ಟ್ 15 ಡೇಸ್ ಅಂತೂ ಇರ್ತೈತಿ. ಸರಿ ಮೇಡಮ್, ಈ ಮದುಮಗಳನ್ನು ತಾವು ರೆಡಿ ಮಾಡಿ ತಾವು ಹೋಗಿ ಅವ್ರಿಗೆ ಹಂದ್ರದಲ್ಲಿ ತಾವು ರೆಡಿ ಮಾಡಿ ಬರ್ತೀವಿ. ಬಂದಮೇಲೆ ಅದಕ್ಕೆ ತಾವು ಏನು ಎಲ್ಲ ರೂಪದಲ್ಲಿ ತಾವು ಏನು ರೆಡಿ ಮಾಡಿರ್ತೀವಿ, ಅದು ಎಷ್ಟು ತಾಸು ಇರುತ್ತೆ ಮೇಡಮ್ ಅದು?
ಅದು ಮಾರ್ನಿಂಗ್ ಅವರು 11:30 12 o'clock ಸ್ಟೇಜ್ ಮ್ಯಾಗ ನಿಲ್ತಾರೆ. ಅಲ್ಲಿಂದ 4-4:30 ಮಟ ಅದೇನು ವಾಟರ್ ಪ್ರೂಫ ಮಾಡ್ತೀವಿ ನಾವು. ಮ್ಯಾಕದ್ದು ಯೂಸ್ ಮಾಡ್ತೀನಿ ನಾನು. ಮ್ಯಾಕ್ ಫೌಂಡೇಶನ್ಸ್ ಎಲ್ಲ ಯೂಸ್ ಮಾಡ್ತೀನಿ. ಸೊ ಒಂದು ಬೆವರು ಬರಂಗಿಲ್ಲ, ವಾಟರ್ ಪ್ರೂಫ್. 4:30 ಈವ್ನಿಂಗ್ ಮಟನೂ ನಾವು ಇದು ಕೊಡ್ತೀವಿ ಗ್ಯಾರಂಟಿ. ಮಿನಿಮಮ್ ಎಷ್ಟು ತಾಸು ಗ್ಯಾರಂಟಿ ಕೊಡ್ತೀರಿ ಮೇಡಮ್? 6-7 ತಾಸು, 6-7 ಅವರ್ಸ್ ಅಂತೂ 100%. ಇದನ್ನು ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಒಂದು ರೀಸೆಂಟ್ಲಿಯಾಗಿ ನಮ್ಮ ಫ್ರೆಂಡ್ ಮನೆಯಲ್ಲಿ ಒಂದು ಮ್ಯಾರೇಜ್ ಆಯಿತು, ಮದುವೆ ಇತ್ತು. ಆ ಮದುವೆಗೆ ನಾನು ಅಚಾನಕ್ಕಾಗಿ ಭೇಟಿ ಮಾಡಿದೆ. ಹೋಗ್ಬಾರ್ದಂತ ಇತ್ತು ನನಗೆ, ಬಿಸಿ ಸೆಡಲ್ ಇರೋದ್ರಿಂದ ಅಚಾನಕ್ಕಾಗಿ ನಾನು ಭೇಟಿ ಮಾಡಿದೆ. ಏನ್ ಮದುಮಗ ನಿಂತಿದ್ಲು, ಹೆಚ್ಚು ಕಡಿಮೆ ಇಲ್ಲಂದ್ರೆ ಮಧ್ಯಾಹ್ನ 1:30 ಆಗಿರ್ಬೋದು. ಆ ಬೆವ್ರು ಸೋರ್ತಾ ಇತ್ತು ಮಕ್ಕದ ಮೇಲಿಂದ. ಎಷ್ಟು ಚಂದ ಕಾಣ್ತಾ ಇತ್ತಂದ್ರೆ ಎಲ್ಲ ನಂದೇ ನೆದಲಾಗ್ಬಿಡ್ತೇನಪ್ಪ ಅಂತ ನಾನು ಅನ್ಕೊಂಡಿದ್ದೆ. ಅಷ್ಟು ಚಂದ ಇದ್ದವ್ರಿಗೂ ಕೂಡ ಬೆವ್ರು ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಆ ರೀತಿನೂ ಕೂಡ ಇಷ್ಟೆಲ್ಲ ಅವರು ದುಡ್ಡು ಹಾಕಿ ಖರ್ಚು ಮಾಡಿ, ಆ ಬೆವರು ಬರಬಾರ್ದು ಅಂತೇಳಿ ಅವ್ರು ದುಡ್ಡು ಖರ್ಚು ಮಾಡಿರ್ತಾರೆ. ಹೌದಾ ಮೇಡಮ್? ಆದ್ರೂ ಕೂಡ ಈಗ ನೋಡಿ, ಒಂದು ತಾವು ಕಿರುತೆರೆಯಲ್ಲಿ ಕೆಲಸ ಮಾಡ್ತೀರಿ, ಒಂದು ಶಾರ್ಟ್ ಮೂವಿಯಲ್ಲಿ ಕೆಲಸ ಮಾಡ್ತೀರಿ. ಈಗ ನಿಮ್ಮ ಒಂದು ರನ್ನಿಂಗ್ ಶೂಟ್ ನಲ್ಲಿ ಇಂಪಾರ್ಟೆಂಟ್ ಸೀನ್ ಇದ್ದಂತ ಸಂದರ್ಭದಲ್ಲಿ ತಾವು ಖರ್ಚು ತೊಗೊಂಡು ಹಿಂಗ್ ಮಾಡ್ಕೊಂಡ್ಬಿಟ್ರೆ ಆ ಪೂರ್ತಿ ಮೂವಿನೇ ಹಾಳಾಗ್ಬಿಡುತ್ತೆ, ಆ ಸೀರಿಯಲ್ ಹಾಳಾಗ್ಬಿಡುತ್ತೆ. ಆ ರೀತಿ ಆ ಮದುಮಗಳಿಗೆ ಆ ಟೈಮ್ ನಲ್ಲಿ ಅವರು ಖರ್ಚು ತಗೊಂಡಿಲ್ಲ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಇದ್ದಂತ ಪೂರ್ತಿ ಸಿಚುವೇಶನ್ ಹಾಳಾಗ್ಬಿಡುತ್ತೆ. ಈ ರೀತಿನೂ ಕೂಡ ಆಗಿರ್ತದಲ್ಲ ಮೇಡಮ್? ಯಾಕೆ ಹಿಂಗಾಗಿರ್ತದೆ ಇದು? ಯಾಕಂದ್ರೆ ಅವರು ಏನು ಬ್ಯೂಟಿಷಿಯನ್ ಇರ್ತಲ್ಲ ಅವ್ರ ಮ್ಯಾಗ ಡಿಪೆಂಡ್ ಇದು. ಅವ್ರು ಯಾವ ಪ್ರಾಡಕ್ಟ್ ಯೂಸ್ ಮಾಡಿದಾರೆ ಅವ್ರು ಹೇಳ್ತಾರೆ. ಈಗ ನಾವು ಬೇಕಾದಂಗೆ ಹೇಳ್ಬೋದು, ನಾವು ಅಡ್ವಾನ್ಸ್ಡ್ ಯೂಸ್ ಮಾಡೀವಿ, ನಿಮ್ಗೆ ನಾವು ಇಷ್ಟು ರೇಟ್ ಹಚ್ಚಿ ಇದು ಮಾಡ್ಬೋದು. ಅದು ತಪ್ಪದು ಮಾಡೋದು. ನಾವು ಯಾವುದು ಯೂಸ್ ಮಾಡಿರ್ತೀವಿ ವಾಟರ್ ಪ್ರೂಫ ಮಾಡಿರ್ಬೇಕು ಅವ್ರಿಗೆ. ಅವ್ರು ಏನೋ ಮೋಸ್ಟ್ಲಿ ಮಿಸ್ಟೇಕ್ ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಲೋ ಕ್ವಾಲಿಟಿ ಇತ್ತಂದ್ರೆ 100% ಬೆವರೆಲ್ಲ ಸ್ವಲ್ಪ ಖರ್ಚಿಫ್ ಇದು ಮಾಡಿದ್ರೆ ಅದು ಕಲಿ ಬಿದ್ದು ಫೋಟೋಶೂಟೂ ಹಾಳಾಗ್ಬಿಡ್ತೈತಿ. ಯಾಕಂದ್ರೆ ಒಂದ್ಸತಿ ಫೋಟೋಶೂಟ್ ಲೈಫ್ ಲಾಂಗ್ ಇರ್ತೈತೆ. ಅವ್ರ ಮದ್ವೆ ಒಂದ್ಸತಿ ಆಗ್ತೈತಿ, ಲೈಫ್ ಲಾಂಗ್ ಇರ್ತೈತಿ. ಸೊ ಅವ್ರು ಯಾವ ಪ್ರಾಡಕ್ಟ್ ಯೂಸ್ ಮಾಡಿದಾರೆ ಅದ್ರ ಮ್ಯಾಗ ಡಿಪೆಂಡ್. ಸೊ ಅವ್ರು ಯಾವ್ದು ಮಾಡಿದಾರೆ ಅದು ಮಿಸ್ಟೇಕ್ ಅಂತ. ಮೇಡಮ್, ನಿಮ್ಮ ಬ್ಯೂಟಿ ಪಾರ್ಲರ್ ವಿಷಯದಲ್ಲಿ ನನ್ನ ಲಾಸ್ಟ್ ಪ್ರಶ್ನೆ. ಓಕೆ, ಇಲ್ಲಿಯವರೆಗೆ ತಾವು ಎಷ್ಟು ಜನರಿಗೆ ತಾವು ಬಣ್ಣವನ್ನು ಕೊಟ್ಟಿದ್ದೀರಿ? ನಾನು ತುಂಬ ಜನಕ್ಕೆ ಪಾರ್ಲರ್ದಲ್ಲಿ ಅಂದ್ರೆ ತುಂಬ ಜನಕ್ಕೆ ಲೆಕ್ಕ ಇಲ್ಲ, ನಾವು ಲೆಕ್ಕ ಇಡಂಗಿಲ್ಲ. ತುಂಬ ಜನ ಅಂದಾಜು ಒಂದು ಕ್ಯಾಲ್ಕುಲೇಟಿವ್ ಆಗಿ ಒಂದು 200 ಜನನೋ ಅಥವಾ 100 ಜನನೋ, ಒಂದು 150 ಜನನೋ, ಹಿಂಗೆ 150-200 ಮ್ಯಾಲೆ ಹೋಗಿರ್ಬೋದು ಅನ್ಕೋತೀನಿ. ಯಾಕಂದ್ರೆ ನಾನು 20 ಇಯರ್ಸಿಂದ ಮಾಡ್ತಾ ಇದ್ದೀನಿ. 200ಕ್ಕಿಂತ ಹೆಚ್ಚಿಗೆ ಇರ್ಬೋದು, ಲೆಕ್ಕ ಇಲ್ಲ. ಮಾಡಿದ್ದೀನಿ, ತುಂಬ ಜನಕ್ಕೆ ಮೇಕಪ್ ಮಾಡಿದ್ದೀನಿ, ಹೇರ್ ಸ್ಟೈಲ್ ಮಾಡಿದ್ದೀನಿ, ಸಾರಿ. ಮೇಡಮ್, ಇದರಲ್ಲಿ ಎಷ್ಟು ಜನರದು ನಿಮಗೆ ನಿಮ್ಮ ಪರವಾಗಿ ಫೀಡ್ಬ್ಯಾಕ್ ಬಂದಿದೆ? ನನಗಂತರೂ ಕೆಟ್ಟ ಸ್ಟಾರ್ ಎಷ್ಟು ಸಿಕ್ಕಿರ್ಬೋದು? ಯಾಕಂದ್ರೆ ಗೂಗಲ್ದಲ್ಲಿ ನಿಮ್ಗೆ ಸ್ಟಾರ್ ಇದೆಯೋ ಇಲ್ಲೋ ಅದು ಇಲ್ಲ, ಸ್ಟಾರ್ ಸಿಟ್ಟಿಲ್ಲ. ಇಲ್ಲ, ಒಂದು ವೇಳೆ ಇದೆ ಅಂದ್ರೂ ಕೂಡ ಎಷ್ಟು ಸ್ಟಾರ್ ಸಿಕ್ಕಿರ್ಬೋದು ನಿಮಗೆ? ಇಲ್ಲಾಂದ್ರೆ ನಂಗೆ ನಾ ಹೇಳಕ್ಕೆ ನಂದು ಹೆಮ್ಮೆ ಅಂತಲ್ಲ, 5 ಸ್ಟಾರ್ ಅಂತ ಅನ್ಕೋಬೋದು. ಯಾಕಂದ್ರೆ ಯಾರು ಫಸ್ಟ್ ನನ್ನ ಕಡೆ ಬಂದು ಮಾಡಿಸ್ಕೊಂಡಾರ ಅವರು ವಾಪಸ್ ಎಲ್ಲೂ ಬೇರೆ ಕಡೆ ಹೋಗೇ ಇಲ್ಲ. ಯಾಕಂದ್ರೆ ಅವರೇ ಹೇಳ್ತಾರೆ, ಮೇಡಮ್ ನೀವೇ ನಂಬಬೇಕು, ನೀವೇ ಮಾಡ್ಬೇಕಂತಾರೆ. ನನಗೆ ಒಂದೊಂದ್ಸತಿ ಹೇಳಿದ್ನೆಲ್ಲ ಟೈಮ್ ಸಿಗಂಗಿಲ್ಲ ಅವ್ರಿಗೆ, ಹೆಂಗೆ ಟೈಮ್ ಕೊಡಲಿ ಅಂತ. ಶಾರ್ಟ್ ಮೂವಿನೂ ಮಾಡ್ತಾ ಇರ್ತೀನಿ. ಸೊ ಅವ್ರಿಗೆ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೆ ಟೈಮ್ ಕೊಟ್ಟು ನಾ ಅವ್ರಿಗೆ ರೆಡಿ ಮಾಡ್ತೀನಿ. ಸರಿ ಮೇಡಮ್, ಇದರಲ್ಲಿ ಎಷ್ಟು ಜನ ನಿಮಗೆ ವಿರೋಧವಾಗಿ ಮಾತಾಡಿದ್ದಾರೆ? ಈಗ 200ರಿಂದ 250 ಜನ ಅಂತ ತಾವಂದ್ರಿ. ಇದರಲ್ಲಿ ನಿಮಗೆ ಪರವಾಗಿ ಮಾತಾಡ್ದವ್ರ ಬಗ್ಗೆ ನೀವು ಅಂದ್ರೆ, ಇದರಲ್ಲಿ ನಿಮ್ಮ ವಿರೋಧದಲ್ಲಿ ಮಾತಾಡ್ದವ್ರು ಏನ್ರಿ ಮೇಡಮ್ ನೀವು ಹೇಳ್ತಿರೋ ಒಂದು ಮಾಡ್ತೀರಿ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗೋದಿಲ್ಲ. ಒಬ್ಬೊಬ್ಬರು ಮೇಕಪ್ ಮಾಡ್ಕೊಳಕ್ ಬರ್ತಾರ, ಅವ್ರು ಬರುವಂತ ರೀಸನ್ ಬೇರೆ ಇರ್ತೈತಿ, ಅವ್ರ ಯೋಚನೆ ಬೇರೆ ಇರ್ತೈತಿ, ಹೆಂಗ್ ಮಾಡಿರ ಅಂತ ಅನ್ಬಿಡ್ತಾರೆ. ಇಂಥದ್ರಲ್ಲಿ ತಮ್ಗೆ ವಿರೋಧದಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಎಷ್ಟು ಜನ ಮಾತಾಡ್ತಾರೆ ನಿಮ್ ವಿರೋಧವಾಗಿ? ನಾನು ಅನ್ಬೇಕಂದ್ರೆ ವಿರೋಧವಾಗಿ ಮಾತಾಡಿದವ್ರು ಕಡಿಮೆ ಅಂತ ಹೇಳ್ತೇನೆ. ಯಾಕಂದ್ರೆ ನಾವು ವರ್ಕ್ ಸರಿಯಾಗಿ ಮಾಡಿಬಿಟ್ರೆ ಅವ್ರಿಗೆ ಅನಿಸ್ಕೊಳ್ಳೋದು ಬರಂಗಿಲ್ಲ, ಕ್ವಶನ್ ಬರಂಗಿಲ್ಲ ಅಂತ ಅನ್ಕೋತೀನಿ. ಒಂದಿಬ್ರೇನೋ ಅಂದಿರ್ಬೋದು. ಇಲ್ಲ ಫಸ್ಟ್ ಸ್ಟಾರ್ಟಿಂಗ್ ನಾವು ಐಬ್ರೋಸ್ ಮಾಡುವಾಗೆಲ್ಲ ಶೇಪ್ ನಾ ಹೇಳಿದ ಶೇಪ ಬೇರೆ ಮಾಡಿರಿ, ಇದೇ ಬೇರೆ ಮಾಡಿರಿ ಅಂತ ಹೇಳಿದವರು ಅದಾರ. ಸೊ ಆಯ್ತು, ನಾವು ಅದನ್ನು ತಿದ್ಕೋಬೇಕು, ಅದೊಂದು ನಮ್ಮ ಪಾಠ ಲೆಸನ್ ಅಂತಂದು ನಾವು ಅದನ್ನು ಚೆನ್ನಾಗಿ ಮಾಡೋಕ್ಕೆ ನಾವು ಮುಂದೆ ಪ್ರಯತ್ನ ಪಟ್ಟು ಹೆಸರು ಮಾಡ್ಬೇಕಿದ್ರಾಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ ಮೇಡಮ್, ಇದು ನಿಮ್ಮ ಬ್ಯೂಟಿ ಪಾರ್ಲರ್ ಟಾಪಿಕ್ ಮುಗೀತು. ನಾನು ಮತ್ತೆ ಬರ್ತಾ ಇರೋದು ಈಗ ನಿಮ್ಮ ಶಾರ್ಟ್ ಮೂವಿ ಮತ್ತು ಕಿರುತೆರೆ ಸೀರಿಯಲ್ಗೆ ನಾನು ಬರ್ತಾ ಇದ್ದೀನಿ. ಈಗ ರನ್ನಿಂಗ್ನಲ್ಲಿ ಎಷ್ಟು ನಿಮ್ಮ ಶಾರ್ಟ್ ಮೂವಿ ಇದ್ದಾವೆ ಶೂಟಿಂಗ್ಗಳನ್ನು, ರನ್ನಿಂಗ್ನಲ್ಲಿ ಎಷ್ಟು ಕಿರುತೆರೆಯಲ್ಲಿ ಸೀರಿಯಲ್ಗಳನ್ನು ನಿಮಗೆ ಶಾರ್ಟ್ನಲ್ಲಿ ಇದಾವೆ, ಶೂಟಿಂಗಿನಲ್ಲಿ ಇದ್ದಾವೆ, ಇದಾವ ಇಲ್ವಾ? ಅದಾವ, ತುಂಬ ಅದಾವ. ಡೈರೆಕ್ಟರ್ಸ್ ಫೋನ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಟೈಮ್ ಕೊಡ್ತಾ ಇದ್ದೀನಿ. ಸ್ಯಾಟರ್ಡೇ ಒಂದು ಅದೇ ರಾಮದುರ್ಗದಲ್ಲಿ ಇದು ಮಾಡ್ತಾ ಇದ್ದೀನಿ ಶಾರ್ಟ್ ಮೂವಿ. ಯಾವ ಮೂವಿ ಮೇಡಮ್ ಅದು, ಹೆಸರು ತಿಳ್ಕೊಬೋದಾ? ಅದು ಒಂದು ಈಗ ಹೋಲಿ ಬರ್ತಾ ಇದೆಯಲ್ಲ, ಹೋಲಿ ಮ್ಯಾಗ ಕಾಮಿಡಿದು ಇದು ಶಾರ್ಟ್ ಮೂವಿ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಮೇನ್ ಫ್ರಂಟ್ ಲೈನ್ ಯಾರಿದ್ದಾರೆ ಮೇಡಮ್ ಆಕ್ಟರ್? ಅದಕ್ಕೆ ಹೀರೋ ಮಂಜುನಾಥ್ ಅಂತಿದ್ದಾರೆ, ಅವ್ರು ನಂದೇ ಮೇನ್ ರೋಲ್.
ಇಬ್ರು ನಮ್ದೇ ಮೇಲೆ ರಾಮದುರ್ಗದಲ್ಲಿ ಅಲ್ಲಿ ಸ್ಟ್ಯಾಚು ಇದೆಯಲ್ಲ ಶಿವನ್ ಸ್ಟ್ಯಾಚು ಹತ್ರನೇ ಮಾಡ್ತಾ ಇದೀವಿ. ಸೊ ಅಲ್ಲಿಗೆ ಮುಳ್ಳೂರು ಘಾಟು. ಅಲ್ಲಿ ಮಾಡ್ತಾ ಇದೀವಿ. ಅವ್ರು ನಿನ್ನೆ ಮಾತಾಡಿದ್ದೀನಿ, ಟೈಮ್ ಕೊಟ್ಟಿನಿ, ಸಾಟರ್ಡೆ ಹೋಗ್ತೀನಿ. ಆಮೇಲೆ ಇನ್ನೂ ತುಂಬ ಅದಾವ. ಹಳ್ಳಿ ರಂಬೆ ಸಕ್ರಿ ಗೊಂಬೆ ಅಂತ ಮಾಡ್ತಾ ಇದ್ದಾರೆ ನವಲ್ಗುಂದಲ್ಲಿ, ಹೊಲದಲ್ಲಿ. ಅದು ಹಳ್ಳಿ ಟೈಪ್ ನಂದ ಮೇನ್, ಅದು ಮೇನ್ ರೋಲಾಗಿ ಮಾಡ್ತಾ ಇದ್ದಾರೆ. 20 ಶಾರ್ಟ್ ಮೂವಿ ಅಂತೂ ನಾನು ಮಾಡಿದ್ದೀನಿ. ಇನ್ನೂ ಮಾಡ್ತಾ ಇದ್ದೀನಿ, ಇನ್ನೂ ಅಪರ್ಚುನಿಟಿ ಬರ್ತಾ ಇದ್ದಾವೆ. ಸೊ ಅದೇನೋ ಫೋಟೋಜೆನಿಕ್ ಫೇಸ್ ಅಂತ ನಂಗೆ ತೊಗೋತಾರೆ. ಫೋಟೋಜೆನಿಕ್ ಫೇಸ್ ಐತಿ ಮೇಡಮ್ ಬನ್ನಿ ಅಂತಾಳೆ, ಬರ್ತಾ ಇದ್ದಾವೆ ಆಫರ್. ಆಮೇಲೆ ಸೀರಿಯಲ್ ಅಂದರೆ ಬೆಂಗಳೂರಿಗೆ 2 ಸೀರಿಯಲ್ ಆಫರು ಇದ್ದಾವೆ, ಹೋಗ್ಬೇಕು ನೆಕ್ಸ್ಟ್ ಮಂತ್. ಯಾವಂತ ತಿಳ್ಕೊಳ್ಳಿ ಮೇಡಮ್? ಅದು ಬ್ರಹ್ಮಗಂಟು ಒಳಗೆ ಒಂದು ರೋಲ್ ಕೇಳಿದ್ದಾರೆ ನಮ್ಮ ಇವರು ಸರ್, ಗಂಗಾಧರ್ ಅಂತ ಅವ್ರ ಸರ್ ಡೈರೆಕ್ಟರ್ ಮಾತಾಡಿದ್ದಾರೆ. ಅದಕ್ಕೆ ನೆಕ್ಸ್ಟ್ ಮಂತ್ ಟೈಮ್ ತೊಗೊಂಡು ಯಾವಾಗ ಹೇಳ್ತಾರೆ ಹೋಗಿ ಮಾಡಿ. ಸರಿ ಮೇಡಮ್, ಇದರ ಜೊತೆಯಲ್ಲೂ ಕೂಡ ನಿಮಗಿದ್ದಿರ್ತಕ್ಕಂಥ ಫಾಲೋವರ್ಸ್ ಅವರು ಈ ಉತ್ತರ ಕರ್ನಾಟಕ ಭಾಗ ಆಗಿರಲಿ, ಕಿತ್ತೂರು ಕರ್ನಾಟಕ ಆಗಿರಲಿ, ದಕ್ಷಿಣ ಕರ್ನಾಟಕ ಆಗಿರಲಿ, ಮತ್ತು ಬೆಂಗಳೂರು ಕರ್ನಾಟಕ ಭಾಗದಲ್ಲಿ ಆಗಿರಲಿ, ಇವೆಲ್ಲ ಭಾಗದಲ್ಲಿ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಪೂರ್ವ ಕರ್ನಾಟಕ ಈ ಭಾಗದಲ್ಲಿ ಎಲ್ಲ ಕೂಡ ನಾವು ನೋಡಿದಾಗೆ ನಿಮ್ಮ ಬಗ್ಗೆ ಫಾಲೋವರ್ಸು ಕೂಡ ಇದ್ದಾರೆ. ಈ ಫಾಲೋವರ್ಸ್ದಲ್ಲಿ ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಜನಸಾಮಾನ್ಯರು ನಿಮ್ಮ ಬಗ್ಗೆ ಕೆಲವೊಂದಿಷ್ಟು ವಿಷಯದಲ್ಲಿ ಕೂಡ ಯುವತಿಯವರು, ಯುವಕರು, ಈಗಿನ ಸ್ಟೂಡೆಂಟ್ಗಳು ಎಲ್ಲರೂ ಮಾತನಾಡ್ತಾ ಇದ್ದಾರೆ. ಗೀತಾ ಮೇಡಮ್ ಅವರು ರಾಜಕೀಯಕ್ಕೆ ಬರೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮತ್ತು ಹೋಗಿದ್ದಾರೆ, ಅಲ್ಲಿಗೆ ಏನು ಡೆವಲಪ್ಮೆಂಟ್ಗೆ ಮುಖವನ್ನು ಇದ್ದಾವೆ, ಅದೇ ರೀತಿ ಇಲ್ಲಿ ಕೂಡ ಸಾರ್ವಜನಿಕರ ಬಗ್ಗೆ, ಸಾರ್ವಜನಿಕ ಒಂದು ಸೊಸೈಟಿ ಬಗ್ಗೆ, ಈ ಒಂದು ಸೊಸೈಟಿ ಇವ್ರಿಗೊಂದು ಏನೋ ಕೊಟ್ಟಿದೆ ಅದಕ್ಕೆ ಮರಳಿ ಇವರು ವಾಪಸ್ ಯಾಕೆ ಸಾಲ ಹೊತ್ಕೊಂಡು ಓಡಾಡ್ತಾ ಇದ್ದಾರೆ ಸೊಸೈಟಿದು. ಆ ಸಾಲ ತೀರಿಸಲಿಕ್ಕೆ ಇವ್ರಿಗೊಂದು ರಾಜಕೀಯನೇ ಒಂದು ವೇದಿಕೆ ತೊಗೊಂಬಂದು ಅದರಿಂದ ಡೆವಲಪ್ಮೆಂಟ್ಗೆ ಮುಖ ಮಾಡ್ಬೋದಲ್ಲ ಅನ್ನೋಂಥ ವಿಷಯಗಳನ್ನು ಕೂಡ ಪ್ರಸ್ತಾವನೆ ಆಗ್ತಾ ಇದೆ. ಅದ್ರ ಬಗ್ಗೆ ನೀವು ಏನಾದರೂ ಯಾವತ್ತಾದರೂ ವೈಯಕ್ತಿಕವಾಗಿ ಚಿಂತನೆ ನಡೆಸಿರ ಮೇಡಮ್? ನಂಗೆ ತುಂಬ ಜನ ಫಾಲೋವರ್ಸ್, ನಂಗೆ ಫ್ರೆಂಡ್ಸ್ ಆಯಿತು, ಹಿತೈಷಿಗಳು ಆಯ್ತು ಹೇಳ್ತಾ ಇದ್ದಾರೆ, ಪಾಲಿಟಿಕ್ಸಿಗೆ ರಾಜಕೀಯಕ್ಕೆ ಬರ್ರಿ ಮೇಡಮ್, ನೀವು ಸೂಟ್ ಆಗ್ತೀರಿ, ಅದಕ್ಕೊಂದು ಬನ್ನಿರಿ ಆ ಫೀಲ್ಡಿಗೆ ಅಂತ. ನಾನು ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ಸಮಯ ಸಂದರ್ಭ ಬಂದಾಗ ನನಗೆ ಚಲೋ ಅನಿಸಿದ್ರೆ ನಾನು ರಾಜಕೀಯಕ್ಕೂ ಬರ್ತೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಸೊಸೈಟಿಗೆ ಏನೂ ಕೊಟ್ಟಿಲ್ಲ ಅಂಥೇಳಿ ಅನ್ನಂಗಿಲ್ಲ, ಯಾಕಂದ್ರೆ ನಾನು ಸೋಷಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ ಸೋಷಲ್ ಅಂದ್ರೆ ತಪ್ಪು ತಿಳ್ಕೊಬೇಡ್ರಿ, ಸೊಸೈಟಿಗೆ ನೀವೇನು ಕೊಟ್ಟಿಲ್ಲ ಅಂತಲ್ಲ, ಸೊಸೈಟಿ ನಿಮ್ಗೆ ಬಹಳಷ್ಟು ಕೊಟ್ಟಿದೆ. ಸೊಸೈಟಿಗೆ ನೀವು ಏನಾದರೂ ಕೊಡ್ಬೇಕಂದ್ರೆ ಸೊಸೈಟಿಯ ಸಾಲ ಹೊತ್ಕೊಂಡಿದ್ದೀರಿ. ಈಗ ವೈಯಕ್ತಿಕ ನೀವು ಎಷ್ಟಂತ ಮಾಡ್ತೀರಿ? ಈಗ ನೀವು ದುಡಿಯೋದು ₹1, ಆ ₹1 ನಿಮ್ನ TADA ಅಂತೇಳಿ 25 ರೂಪಾಯಿ ಹೋಗುತ್ತೆ, 75 ರೂಪಾಯಿ ಉಳಿತೈತಿ. ಆ 75 ರೂಪಾಯಿನಲ್ಲಿ 50 ರೂಪಾಯಿ ನಿಮ್ಮ ಮನೆ ಖರ್ಚು ಹೋಗ್ಬಿಡುತ್ತೆ, 25 ರೂಪಾಯಿ ಉಳಿತು. ಆ 25 ರೂಪಾಯಿ ನೀವು ಸೇವಿಂಗ್ ಮಾಡ್ಬೇಕಂತ ಸಂದರ್ಭದಲ್ಲಿ ನೀವೇ ಮಾಡ್ತೀರಾ, 15 ರೂಪಾಯಿ ಸೇವಿಂಗ್ ಮಾಡ್ತೀರಾ, 10 ರೂಪಾಯಿ ನೀವು ಇಲ್ಲಿ ಖರ್ಚು ಮಾಡ್ತೀರಿ. ಬಟ್ ಇದು ಇದು 100 ರೂಪಾಯಿ ಅಂದ್ರೆ ₹1 ಲೆಕ್ಕದಲ್ಲಿ ಆಗುವಂತ ಪರ್ಸೆಂಟೇಜ್ಗಳನ್ನು. ಬಟ್ ಆದ್ರೆ ನೀವು ರಾಜಕೀಯದಲ್ಲಿ ಬಂದ್ರೆ ಸೊಸೈಟಿಗೆ ಏನೋ ಕೊಡಬಹುದು ಅಂತ ಈ ಟಾಪಿಕ್ ನಾವು ಮಾತಾಡಿದ್ವಿ. ಅದೇ ಗೊತ್ತಾಯ್ತು. ಅದೇ ನಾನು ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಖಂಡಿತ ನಾ 100% ನಂಗೆ ಮುಂದೆ ಚಲೋ ಅನಿಸಿದ್ರೆ ನಾ ಬಂದೇ ಬರ್ತೀನಿ ರಾಜಕೀಯಕ್ಕೆ. ಸೊ ನನಗೆ ಫಾಲೋವರ್ಸು ಫೋರ್ಸ್ ಮಾಡ್ತಾ ಇದ್ದಾರೆ ರಾಜಕೀಯಕ್ಕೆ ಒಂದು ಬರ್ರಿ ಅಂತ. ನಾನು ಮುಂದೆ ನಂಗೆ ಚಲೋ ಅನಿಸಿದ್ರೆ ಜನರ ಪರವಾಗಿ ನಾನು ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನಂತ ಕರೆಕ್ಟಾಗಿ ಕೆಲಸ ಮಾಡಿ ತೋರ್ಸೋಕೆ ಇಷ್ಟಪಡ್ತೀನಿ ರಾಜಕೀಯ ಒಳಗೆ. ಮುಂದೆ ಬರ್ತೀನಿ ಅಂತ ಮುಂದಿನ ಸಮಯದಲ್ಲಿ ಯೋಚನೆ ಮಾಡಿ ಬರ್ತೀನಿ. ಸರಿ ಮೇಡಮ್, ಥ್ಯಾಂಕ್ ಯು. ನಾನು ಸಮಯದ ವಿಚಾರ ಮಾಡುತ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ. ಗೀತಾ ಮೇಡಮ್ ಅವರು ಮುಂದಿನ ದಿನಮಾನದಲ್ಲಿ ಏನು ರಾಜಕೀಯಕ್ಕೆ ಬರಬೇಕಂತ ಆಸೆ ಪಡ್ತಾ ಇದ್ದೀರಿ, ಅಂದರೆ ಫಾಲೋವರ್ಸ್ನಿಂದ ತಾವೇನು ರಾಜಕೀಯಕ್ಕೆ ಬರ್ತಾ ಇದ್ದೀರಿ, ಈ ಫಿಲ್ಮ್ ಇಂಡಸ್ಟ್ರಿ ಜೊತೆಯಲ್ಲೂ ಕೂಡ ರಾಜಕಾರಣ, ಸಾಮಾಜಿಕ ಹೋರಾಟಗಾರದಲ್ಲಿ ಜೊತೆ ಯಾವ ರೀತಿ ಕೆಲಸ ಮಾಡಬೇಕಂತ ಒಂದು ಕನಸು ಇಟ್ಕೊಟ್ರಿ. ನಿಮ್ಮದೇ ಒಂದು ಕನಸು ಏನು? ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆಯಿತು, ಈ ಕಡೆ ಸಾಮಾಜಿಕ ಹೋರಾಟದಲ್ಲಿ ಆಯಿತು, ಒಂದು ಸೊಸೈಟಿಗೆ ಆಯಿತು, ಮತ್ತೊಂದು ರಾಜಕಾರಣದಲ್ಲಿ ಆಯಿತು, ನಿಮ್ಮದೇ ಒಂದು ಡ್ರೀಮ್ ಏನು ಮೇಡಮ್, ಕನಸು ಏನು ಇಟ್ಕೊಂಡ್ರಿ? ಕಿರುತೆರೆಯಲ್ಲಿ ಅಂತಂದ್ರೆ ಇನ್ನೂ ಈಗೇನು 1% ಅನ್ಬೋದು ರೀ ಇದು ನಾನು ಬೆಳೆದಿದ್ದ. ಇನ್ನೂ ಹೆಚ್ಚಿನ ಮಟ್ಟಕ್ಕೆ ನಾ ಕಿರುತೆರೆಯಲ್ಲಿ ಬೆಳೆದು ಒಂದು ಸ್ವಲ್ಪ ಫೌಂಡೇಶನ್ ವತಿಯಿಂದ ಅವ್ರಿಗೆ ಹೆಲ್ಪ್ ಮಾಡಿ ನನ್ನ ಹೆಸರು ಇಲ್ಲಿ ಧಾರವಾಡಿಂದ ಇನ್ನೂ ಉನ್ನತ ಮಟ್ಟವಾಗಿ ನಾನು ಧಾರವಾಡ ಹುಡುಗಿ ಓದ್ಲು, ಧಾರವಾಡ ಹೆಸರು ಹೆಮ್ಮೆ ತರಬೇಕಂತ ಹೇಳಿ ಇಷ್ಟಪಡ್ತೀನಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಿರುತೆರೆಯಲ್ಲಿ ಬೆಳಿಬೇಕಂತ ಇಷ್ಟಪಡ್ತಾ ಇದ್ದೀನಿ. ರಾಜಕೀಯದಲ್ಲಿ ಅಂತಂದ್ರೆ ನಾನು ಚಲೋ ಕೆಲಸ ಮಾಡ್ಬೇಕು, ಒಂದು ಅಭಿವೃದ್ಧಿ ಕೆಲಸ ಮಾಡ್ಬೇಕು. ಧಾರವಾಡದಿಂದ ಇಂಥ ಹುಡುಗಿ ಹಿಂಗೆ ರಾಜಕೀಯ ಒಳಗೆ ಬಂದ್ಲು, ಇಂಥ ಚಲೋ ಕೆಲಸ ಮಾಡಿ ಬಡವರಿಗೆ ಆಯ್ತು ಎಲ್ಲರಿಗೂ ಹತ್ರ ಹೆಲ್ಪ್ ಮಾಡ್ತಾ ಇದ್ದಾಳೆ ಅಂಥೇಳಿ ಒಂದು ಹೆಸರು ಬೆಳೆಸ್ಕೋಬೇಕಂತ ರಾಜಕೀಯ ಒಳಗೆ ಒಂದು ನೇರವಾಗಿ ಕೆಲಸ ಮಾಡಿ, ನೇರದಿಟ್ಟ ನಿರಂತರ ಅಂತಾರಲ್ಲ ಹಂಗೆ ಕೆಲಸ ಮಾಡ್ಬೇಕಂತ ಇಷ್ಟಪಡ್ತಾ ಇದ್ದೀನಿ. ರಾಜಕೀಯ ಒಳಗೆ ಆಸೆ ಇದೆ. ಎಸ್ ಮೇಡಮ್, ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಕುಮಾರಿ ಗೀತಾ ಚಿಕ್ಕಮಠ ಅವರೇ. ಸುಮಾರು ಹೊತ್ತಿನ ಈ ಒಂದು ಸಂದರ್ಶನಕ್ಕೆ ತಾವು ಸಮಯ ಮಾಡಿಕೊಟ್ರಿ.
ಆದರೂ ಕೂಡ ಬ್ಯುಸಿ ಶೆಡ್ಯೂಲ್ನಲ್ಲಿ ಕೂಡ ಸುಮಾರು ದಿವಸದಿಂದ ಕಾಯಿಸಿದ್ರು ಕೂಡ ನಮಗೆ ಬೇಜಾರಾಗಲಿಲ್ಲ. ಯಾಕಂದರೆ ನೀವು ಬ್ಯುಸಿ ಇರ್ತೀರಿ, ನಾವು ಬ್ಯುಸಿ ಇರ್ತೀವಿ. ಇದು ಬ್ಯುಸಿ ಶೆಡ್ಯೂಲ್ ಅಂದರೆ ಕಾಮನ್, ಈ ಸೊಸೈಟಿ ಇರೋದೇ ಬ್ಯುಸಿ. ಸೂರ್ಯೋದಯದಿಂದ ತಂದು ಸೂರ್ಯಾಸ್ತವರೆಗೆ ಕೂಡ ಬ್ಯುಸಿಯಾಗಿ ಇರುವಂಥ ಸಮಯ. ಆ ಸಮಯದಲ್ಲಿ ಕೂಡ ನೀವು ನಮಗೆ ಇಷ್ಟೆಲ್ಲ ಬ್ಯುಸಿ ಇದ್ದರೂ ಕೂಡ ನಮಗೆ ಅವಕಾಶ ಮಾಡಿಕೊಟ್ರಿ. ಆ ಭಗವಂತ ಇನ್ನಷ್ಟು ದಿನಮಾನದಲ್ಲಿ ನಿಮಗೆ ಕಿರುತೆರೆಯಲ್ಲಿ ಆಗಿರಲಿ, ಶಾರ್ಟ್ ಮೂವಿಯಲ್ಲಿ ಆಗಿರಲಿ, ಮತ್ತು ಹೊಸದಾಗಿ ಹೆಜ್ಜೆ ಇಡ್ತಾ ಇರುವಂಥ ರಾಜಕೀಯಕ್ಕಾಗಿರಲಿ, ಆದಷ್ಟು ಬೇಗ ಭಗವಂತ ನಿಮಗೆ ಯಶಸ್ಸನ್ನು ಕೊಡಲಿ. ಸಣ್ಣ ವಯಸ್ಸಿನಲ್ಲೇ ತಾವು ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡಿರಿ, ಮತ್ತು ರಾಜಕೀಯದಲ್ಲಿ ಬಂದು ಕೂಡ ಇನ್ನಷ್ಟು ಅಚೀವ್ಮೆಂಟ್ ಮಾಡಲಿ. ಮತ್ತು ರಾಜಕಾರಣಕ್ಕೆ ಏನು ಉಮಾಶ್ರೀಯವರು ಬಂದಿದ್ದಾರೆ ಆ ರೀತಿಯಿಂದ ಆ ಕಡೆಯಿಂದ ತೆರದಾಳ್ ಕ್ಷೇತ್ರದ ಉಮಾಶ್ರೀಯವರು ಒಂದು ಬಾರಿ ಶಾಸಕರಾಗಿ ವಿಧಾನಸೌಧಕ್ಕೆ ಹೋದ್ರೆ ಈಗ MLC ಆದರು. ಈಗ ಧಾರವಾಡ ಜಿಲ್ಲೆಯಿಂದ ಈ ಕಡೆಯಿಂದ ಗೀತಾ ಚಿಕ್ಕಮಠ ಅವರು ಮುಂದೆ ವರೀಲಿ ಅಂತ ಹೇಳ್ತಾ ಈ ಸಂದರ್ಶನ ಮುಗಿಸ್ತಾ ಇದೆ. ನಮಸ್ತೆ, ಜೈ ನೋಡೋಣ. ಥ್ಯಾಂಕ್ ಯು.